ನಿಮ್ಮೆಲ್ರಿಗೂ ಸೂಟ್ ಆಗೋ ಒಂದು ಗಿಫ್ಟ್ ಅಂತ ತಂದಿದ್ದೀನಿ ನಾನು. ನೀವೇ ಗಿಫ್ಟ್ ತರ ಬಂದಿದ್ದೀರಿ. ಗಿಫ್ಟ್ ಪ್ಯಾಕ್ ಆಗಿ ಬಂದಿದ್ದಾರೆ ಅವರು. ಬಟ್ ನನ್ನ ನೀವು ತಗೊಂಡು ಹೋಗಕ್ ಆಗಲ್ವಲ್ಲ ಮನೆಗೆ ಅಲ್ವಾ? ಯಾಕೋ ಬಿಗಿನಿಂಗ್ ಇಂದನೇ ಕದೀತಾ ಇದ್ದಾರೆ. ಯಾರಿಗೆ ಏನ್ ಅಪಾಯ ಮಾಡೋದಕ್ಕೆ ಹೊರಟಿದ್ದೀರಾ ಸಿನಿಮಾದ ಮೂಲಕ ಅಂತ? ಸಿನಿಮಾದಲ್ಲಿ ನಾವು ಒಂದಷ್ಟು ಜನರಿಗೆ ಅಪಾಯ ಮಾಡಕ್ ಹೊಡ್ತೀವಿ. ನಮಗೂ ಕೂಡ ಸಿನಿಮಾದ ಒಂದಷ್ಟು ಸಿಚುವೇಶನ್ಗಳಿಂದ ನಮಗೂ ಕೂಡ ಒಂದಷ್ಟು ಅಪಾಯಗಳನ್ನ ಎದುರಾಗುತ್ತೆ. ಸೊ ನೋಡೋ ಜನರಿಗೂ ಒಂದಷ್ಟು ಅಪಾಯ ಇದೆ. ನೋಡೋರ್ಗೂ ಇದೆಯಾ? ಥಿಯೇಟರ್ ಏನಾದ್ರೂ ಅಪಾಯ ಆಗುತ್ತಾ? ಖಂಡಿತವಾಗ್ಲು. ಇಲ್ಲಿ ಇದ್ರೆ ಮೇಡಮ್ ನಿಮ್ಮಿಂದನೇ ಸ್ಟಾರ್ಟ್ ಆಗ್ಲಿ. ನಮ್ಮ ಸಿನಿಮಾನ ಥಿಯೇಟರ್ ಒಬ್ರೆ ಕುತ್ಕೊಂಡು ನೋಡಿ, ಏನಾದ್ರು ನೋಡಿ ನೀವು ಅಂದ್ರೆ ನೀವು ಚೆನ್ನಾಗಿ ₹150 ರೂಪಾಯಿ ಒಂದು ಟಿಕೆಟಿನ ಬೆಲೆ ಅದು. ಇವತ್ತಿನ ಸಿನಿಮಾದ ಒಂದು ಟಿಕೆಟಿನ ಬೆಲೆ ಅದು ಬಹಳ ದೊಡ್ಡದು. ಆ ಒಂದು ₹150ಗಳಿಗೋಸ್ಕರ ನಾವು ಓದಾಡ್ತಿದ್ವಿ. ತಪ್ಪಿದೆ, ಸುಮ್ಮನೆ ಅದನ್ನ ನಾವು ಇದ್ ಮಾಡ್ತಾ ಇಲ್ಲ. ತಪ್ಪಿದೆ. ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ, ಎಷ್ಟು ನಿರ್ದೇಶಕರು ಇದಾರೆ ಅಂತ ಏನಾದ್ರು ಭಯನಾ? ಅಲ್ಲ ಮೇಡಮ್, ಅವರು ಸೈಲೆಂಟ್ ಆಗಿ ಕೂರಂಗಿಲ್ಲ. ಯಾಕಂದ್ರೆ ಅವ್ರದ್ದು ಚುರುಕು ನೋಟವೇ ಅಂತ ಒಂದು ಸಾಂಗ್ ಹಿಟ್ ಆಗಿದೆ, ವೈರಲ್ ಆಗಿದೆ. ಆ ಮೂಲಕ ತುಂಬಾ ಜನ ಮಾನಸದಲ್ಲಿ ನೆಲೆಸಿದ್ದಾರೆ. ಎಷ್ಟು ಮಾತಾಡ್ಬೇಕಂದ್ರೆ ಅವರು ನೀವ್ ಇಲ್ಲಿ ಬನ್ನಿ, ಇವ್ರು ಇಬ್ಬಿಬ್ರು ಹೀರೋಯಿನ್ ಜೊತೆ ಸೈಲೆಂಟ್ ಆಗ್ಬಿಟ್ರೆ ಹೆಂಗಾಗ್ಬಿಡುತ್ತೆ ಅಲ್ಲ? ಇವ್ರುಗಳೆಲ್ಲ ಫುಲ್ ತುಂಬಾನೇ ಅದು ಹೊಗೆ ಎಲ್ಲ ಕುಡ್ಕೊಂಡು ಶೂಟಿಂಗ್ಸ್ ಮಾಡ್ಕೊಂಡು ಆ ಹೊಗೆ ಮಾತ್ರ ಕುಡಿತಾ ಇದ್ರ? ಹೊಗೆ ಕುಡ್ಕೊಂಡು ಅಂತ ಹೇಳಿದಾಗ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಇದೆ. ಆ ಎಕ್ಸ್ಪ್ಲನೇಷನ್ ಕೊಡ್ದಿದ್ರೆ ಏನಾಗುತ್ತೆ ಗೊತ್ತಾ? ಇವರು ಹೊಗೆ ಕುಡ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ರು ಪಾಪ ಅಂದ್ರೆ ಅದು ಬೇರೆ ತರ. ಬೆಂಕಿ, ಆ ಗುಹೆ ಒಳಗಡೆ ನಿಜವಾಗ್ಲೂ ಲೈಟ್ ಇಲ್ಲ, ಏರ್ ಇಲ್ಲ, ಅದ್ರ ಒಳಗಡೆ ಬೆಂಕಿ ಹತ್ತೋ ಅಂತ ಒಂದು ಸೀಕ್ವೆನ್ಸ್ ಇದೆ. ಆ ಡೀಸೆಲ್ ಹಾಕ್ದಾಗ ಅದು ಹೆವಿ ಉರಿತದೆ, ಬಗ್ ಅಂತ ಉರಿತಾ ಇರುತ್ತೆ. ಅಂದ್ರೆ ನನ್ನ ಇಡೀ ಸಿನಿಮಾ ಆ ಪಂಜು, ಆಮೇಲೆ ಆಕ್ಷನ್ ಸೀಕ್ವೆನ್ಸ್ ಆಗ್ಲಿ, ಆ ಸ್ಟ್ರಗಲ್ ಆಗ್ಲಿ, ಎಲ್ಲವೂ ಪಂಜಲ್ಲೇ ಇರುತ್ತೆ. ಆಯ್ತಾ, ನಮ್ಮ DOP ಕೂಡ ಹಂಗೆ. ಅವರು ಅಂದ್ರೆ ಶೂಟ್ ಮಾಡೋವ್ರಿಗೆ ಗೊತ್ತಾಗಿಲ್ಲ, ಆ ಹೊಗೆ ಎಲ್ಲ ಕುಡಿದ್ಬಿಟ್ಟಿದ್ದಾರೆ, ಮಾಸ್ಕ್ ಎಲ್ಲ ಹಾಕೋಕೆ ಮರ್ತೋಗ್ಬಿಟ್ಟಿದೆ ಅವರಿಗೆ. ಕುಡಿದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಡೇ ಹಿಂಗೆಲ್ಲ ಕೆಮ್ದಾಗ ಕಫ ಬಂದು ಇದೆಂತ ಈ ತರ ಎಲ್ಲ ರಿಯಾಕ್ಟ್ ಮಾಡಿದಾರೆ ಅವರು. ವೆಲ್ಕಮ್ ಟು ಜಾನ್ವಿ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ನನ್ನ ಹಿಂದೆನೆ ಅಪಾಯ ಕಾಣ್ತಾ ಇದೆ, ನಿಮಗೂ ಕಾಣಿಸ್ತಾ ಇದೆ ಅಲ್ವಾ? ಅದು ಜಾಸ್ತಿ ಅಪಾಯ ಮಾಡೋ ಮುಂಚೆ ನಾನು ನನ್ನ ಕೆಲಸನ ಶುರು ಮಾಡಿಬಿಡ್ತೀನಿ. ಅಪಾಯವಿದೆ ಎಚ್ಚರಿಕೆ ಟ್ರೈಲರ್ನ ನೋಡಿದೆ, ಅದ್ಭುತವಾಗಿದೆ. ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂದರೆ ಏನು ಅಪಾಯ ಕಾದಿದೆ, ಯಾರಿಗೆ ಅಪಾಯ ಅಂತ ಹೇಳಿ ಸಿಕ್ಕಾಬಡೆ ಕ್ಯೂರಿಯಾಸಿಟಿನ ನನ್ನಲ್ಲಿ ಹುಟ್ಟಾಕಿದೆ. ಆ ಕ್ಯೂರಿಯಾಸಿಟಿಯಿಂದ ಹೊರಗಡೆ ಬರಬೇಕಂದ್ರೆ 28 ತನಕ ಕಾಯಬೇಕು. ಯಾಕಂದರೆ ಅಪಾಯವಿದೆ ಎಚ್ಚರಿಕೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಫೆಬ್ರವರಿ 28. ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಇಡೀ ಟೀಮ್ ನನ್ನ ಜೊತೆಗಿದ್ದಾರೆ. ಎಲ್ರು ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಜಾನ್ವಿ ಚಾನೆಲ್. ನಮ್ಮ ಜೊತೆಗೆ ಅಪಾಯವಿದೆ ಎಚ್ಚರಿಕೆ ಚಿತ್ರದ ನಾಯಕ ನಟ ವಿಕಾಶ್ ಉತ್ತಯ್ಯ ಅವರಿದ್ದಾರೆ. ವೆಲ್ಕಮ್ ಟು ಜಾನ್ವಿ ಚಾನೆಲ್. ಓಕೆ, ಈ ಕಡೆ ವೆರಿ ಸೈಲೆಂಟ್ ಅಂಡ್ ಕ್ಯೂಟ್ ಚಿತ್ರದ ನಾಯಕ ನಟಿ ರಾಧಾ ಭಗವತಿ ಅವರಿದ್ದಾರೆ. ವೆಲ್ಕಮ್ ಟು ಜಾನ್ವಿ ಚಾನೆಲ್. ಥ್ಯಾಂಕ್ ಯು ಸೋ ಮಚ್. ಚಿತ್ರದ ನಿರ್ದೇಶಕರು ಅಭಿಜಿತ್ ತೀರ್ಥಹಳ್ಳಿ ಅವರಿದ್ದಾರೆ. ಸರ್, ನಿಮ್ಗೂ ಅಷ್ಟೇ ವೆಲ್ಕಮ್. ಹಲೋ. ಓಕೆ, ನಿಮ್ಮನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಸೂಟ್ ಆಗೋ ಒಂದು ಗಿಫ್ಟ್ ಅಂತ ತಂದಿದ್ದೀನಿ ನಾನು. ಕೊಟ್ಬಿಡೋಣ, ಗಿಫ್ಟ್ ಬರ್ಲಿ. ಇಲ್ಲ, ನೀವೇ ಗಿಫ್ಟ್ ತರ ಬಂದಿದ್ದೀರಿ. ಬಟ್ ನನ್ನ ನೀವು ತಗೊಂಡು ಹೋಗಕ್ ಆಗಲ್ವಲ್ಲ ಮನೆಗೆ ಅಲ್ವಾ? ಅದಕ್ಕೋಸ್ಕರ ಗಿಫ್ಟ್ ತಂದಿದ್ದೀನಿ. ರೆಡಿನಾ ಇಸ್ಕೊಳ್ಳೋದಕ್ಕೆ? ಬರ್ಲಿ ಗಿಫ್ಟ್. ಇದು ಅದೇ ತರ ಇದೆ. ಒಟ್ಟಿಗೆ ಓಪನ್ ಮಾಡ್ಬೇಕು. ಬಾ. ಓಕೆ, ಎಲ್ಲ ಮಿಂಚಿಂಗು ನಮ್ತರನೇ ಮಿಂಚ್ತಾ ಇದೆ ನೋಡಿ. ಅದನ್ನು ಓಪನ್ ಮಾಡಿ, ಓಪನ್ ಮಾಡಿ. ವಾ, ಓಹೋ, ಇದು ಆಗ್ಬೇಕಾದ್ದು. ಸೂಪರ್. ನೋಡಿ ನಿರ್ದೇಶಕರು ಹೆಂಗ್ ಕಾಣಿಸ್ತಾ ಇದಾರೆ ಅಂತ. ನನಗೆ ಚೆನ್ನಾಗಿರೋದು ನನ್ನ ಫೇವ್ರೇಟ್. ಸ್ಪೈಡರ್ಮ್ಯಾನ್. ಯಾರಿಗೆ? ನಿಮ್ಗೆ ಸ್ಪೈಡರ್ಮ್ಯಾನ್. ನಂದು ಸೂಟ್ ಆಗದಿರೋ ಗಿಫ್ಟ್ ಬಂದಿದೆ. ನಿರ್ದೇಶಕರದ್ದು ಬಹಳ ಹಾರಿಬಲ್ ಆಗಿದೆ ನೋಡಿ. ನನಗೆ ಆಕ್ಚುಲಿ ಫೇವ್ರೇಟ್ ಇದು. ಆದ್ಮೇಲೆ ನೋಡಿ, ನಿಮ್ಗೆ ಇಷ್ಟ ಆಗಿರೋದೆ ನಿಮಗೆ ಸಿಕ್ಕಿದೆ. ಮುಖದ ಹತ್ರ ಇಟ್ಕೊಳ್ಳಿ. ಸೊ ಇಷ್ಟ ಆಯ್ತಾ ಗಿಫ್ಟ್? ಚೆನ್ನಾಗಿತ್ತು. ಇಡೀ ಇಂಟರ್ವ್ಯೂ ಹೆಂಗ ಹಾಕೊಂಡ್ ಮಾತಾಡೋದು ಬೇಡ, ಆಮೇಲೆ ನಿಮ್ ಫ್ಯಾನ್ಸಿಗೆ ಬೇಜಾರಾಗುತ್ತೆ. ನಿಮ್ಮನ್ನ ನೋಡೋದಕ್ಕೆ ಅಂತ ಹೇಳಿ ಕೂತಿರ್ತಾರಲ್ವಾ, ಮುಖನೇ ಮುಚ್ಚಿಸ್ಬಿಟ್ಟಿದ್ರ ಅಂತ ನನಗ್ ಬೈಕೋತಾರೆ. ಅವ್ರಿಗೆ ಬೇಜಾರ್ ಮಾಡಲ್ಲ. ಪೇಪರ್ ನೋಡ್ಬಿಟ್ಟು ಬೆಳ್ಳಿನೋ ಬಂಗಾರನೋ ಇದೆ
ಅಂತ ಯಾಮಾರ್ಬಿಟ್ಟು ಇರ್ಲಿ madam. ಅಷ್ಟು Thank you. ಶ್ರೀಮಂತರ ಏ ಇಲ್ಲ ಇಲ್ಲ ಇದು ತುಂಬಾ ಸೊ ನೀವು ಆ ಕಡೆ ಇಟ್ಬಿಡಿ ಗಿಫ್ಟ್. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ. ಲೋಕಲ್ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ. ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್ ಬೆಂಗಳೂರು. 9742786429 9742883999. ನೀವೆಲ್ಲ ಮನ್ಸಲ್ಲ ಅನ್ಕೋತಾ ಇರ್ತೀರಾ ಹಂಗಿಟ್ಟು ಹೆಂಗ್ ಎದುರಿಸ್ತಾ ಇದೀವಿ, ಈ ಮಕ್ಕಳ ಆಡಾಡೋದೆಲ್ಲ ಕೊಟ್ಬಿಟ್ಟೆ ನಮ್ಮನ್ನ ಇವ್ರು ಎದುರಿಸ್ತಾ ಇದಾರೆ ಅಂತ ಅನ್ಕೋತಾ ಇದಾರೆ. ಏನಿಲ್ಲ ಮೇಡಮ್, ಗಿಫ್ಟ್ ಯಾವ್ದಾದ್ರು ಗಿಫ್ಟೇ ಅಲ್ಲ ಮೇಡಮ್. 50 ಪೈಸೆ ಚಾಕ್ಲೇಟ್ ಆದ್ರೂ ಗಿಫ್ಟೇ, 50 ಲಕ್ಷದ ಕಾರ್ ಆದ್ರೂ ಗಿಫ್ಟೇ. ದೊಡ್ಡದೆ ಸ್ಟಾರ್ಟಿಂಗ್ ಅಲ್ಲೇ ನನ್ ಮನ್ಸ್ ಕದ್ಬಿಟ್ರಿ. ಯಾಕೋ ಬಿಗಿನಿಂಗ್ ಇಂದನೇ ಕದೀತಾ ಇದ್ದಾರೆ. ವಿಕಾಶ್ ಅವ್ರೆ, ಇವಾಗ ನಾನ್ ನಿಮ್ಮನ್ನ ಏನಂತ ಕರೀಲಿ? ವಿಕಾಸ್ ಅಂತ ಕರೀಲ, ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಂತ ಕರೀಲ? ಮಾತ್ರ ಕರಿಬೇಡಿ, ಅವ್ರಿಗೆ ಬೇಜಾರ. ಹೌದಾ? ಇದರಲ್ಲಿ ನಮ್ಮ ಅಬ್ಜೆಕ್ಷನ್ ಇದೆ. ಇಲ್ಲಿ ನಮ್ಮ ಪಾತ್ರದ ಹೆಸರು ಬರ್ಲಿಲ್ಲ ಇಲ್ಲಿ. ಸೊ ಸಿನಿಮಾದಲ್ಲಿ ನಿಮ್ ಪಾತ್ರದ ಹೆಸರು ಸೂರಿ ಅಂತ, ಅಪಾಯವಿದೆ ಎಚ್ಚರಿಕೆಯ ಸೂರಿ. ಯಾರಿಗೆ ಏನ್ ಅಪಾಯ ಮಾಡೋದಕ್ಕೆ ಹೊರಟಿದ್ದೀರಾ ಸಿನಿಮಾದ ಮೂಲಕ ಅಂತ? ಸಿನಿಮಾದಲ್ಲಿ ನಾವು ಒಂದಷ್ಟು ಜನರಿಗೆ ಅಪಾಯ ಮಾಡಕ್ ಹೊರಡ್ತೀವಿ. ನಮಗೂ ಕೂಡ ಆ ಸಿನಿಮಾದ ಒಂದಷ್ಟು ಸಿಚುವೇಶನ್ಗಳಿಂದ ನಮಗೂ ಕೂಡ ಒಂದಷ್ಟು ಅಪಾಯಗಳನ್ನ ಎದುರಾಗುತ್ತೆ. ಸೊ ನೋಡೋ ಜನರಿಗೂ ಒಂದಷ್ಟು ಅಪಾಯ ಇದೆ. ನೋಡೋರ್ಗು ಇದೆಯಾ? ಥಿಯೇಟರ್ ಏನಾದ್ರೂ ಅಪಾಯ ಆಗುತ್ತಾ? ಖಂಡಿತವಾಗ್ಲು ಗೊತ್ತಿಲ್ಲ. ಇನ್ನು ಈ ತರ ಏನಾದ್ರು ಮಾಡ್ಬೇಕು. ಈಗ ಇವಿಲ್ ಡೇಟ್ ಸಿನಿಮಾಗೆ ಬಂದಾಗ ಮೊದಲು ಅವಾಗ ಒಂದು ಕಾನ್ಸೆಪ್ಟ್ ಇತ್ತು ಫಾರಿನ್ ಕಂಟ್ರೀಸ್ ಅಲ್ಲಿ, ಸುಮಾರಷ್ಟು ಕಂಟ್ರೀಸ್ ಅಲ್ಲಿ ಇತ್ತು. ಆ ಸಿನಿಮಾನ ಥಿಯೇಟರ್ ಒಬ್ಬರೇ ಕೂತು ನೋಡಿದ್ರೆ ಇಷ್ಟು ಕ್ಯಾಶ್ ಪ್ರೈಸಸ್ ಅಂತಂದು ಇತ್ತು, ಒಂದಿಷ್ಟು ಡಾಲರ್ಸ್, ಹೈ ಕ್ಯಾಶ್ ಪ್ರೈಸಸ್, ಒಬ್ಬರೇ ಕೂತು ನೋಡಬೇಕು ಅನ್ನೋಂಥದ್ದು. ನನಗೆ ಗೊತ್ತಿಲ್ಲ, ನಾವೆಲ್ಲ ತುಂಬಾ ಚಿಕ್ಕವರಿದ್ದಾಗ ಇದು ನಾನು ಕೇಳಿರೋದು. ಬಟ್ ಆ ಸಿನಿಮಾ ನೋಡ್ತಾ ಒಂದು ಇಬ್ಬರು ಜನರಿಗೋ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿರೋದು ಇದೆ. ಸಿನಿಮಾ ನೋಡ್ತಾ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡವ್ರು ಇದ್ದಾರೆ. ಮತ್ತೆ ಕೆಲವೊಂದು ಜನ ನೋಡಿ ಗೆದ್ದವರಿದ್ದಾರೆ. ಸೊ ಈ ತರ ಎಲ್ಲ ನಾನು ಕೇಳ್ಪಟ್ಟಿರೋದು. ಅದು ನನ್ಗೆ ಗೊತ್ತಿಲ್ಲ, ಇನ್ನು ನಾನು ಸರ್ಚ್ ಮಾಡಿಲ್ಲ ಅದು ಎಷ್ಟು ಫ್ಯಾಕ್ಟ್ ಇದೆ ಅನ್ನೋಂಥದ್ದು. ಬಟ್ ಇದು ಪ್ರಚಾರ ಆಗಿತ್ತು, ಪ್ರಮೋಷನಲ್ಲಿ ಇದು ಪ್ರಚಾರ ಆಗಿತ್ತು. ಗೊತ್ತಿಲ್ಲ ಇನ್ನು ಆ ತರ. ಅದು ಫೂಂಕ್ ಕೂಡ ಮಾಡಿದ್ರು. ಫೂಂಕ್ ಸಿನಿಮಾಗೆ ರಾಮ್ ಗೋಪಾಲ್ ವರ್ಮಾ ಅವರು, ನಮ್ಮ ಸುದೀಪ್ ಅಣ್ಣನ್ ಸಿನಿಮಾಗೆ ಫೂಂಕ್ ಕೂಡ ಮಾಡಿದ್ರು. ನಮ್ಮ ಕೊಡಗಿನವರೊಬ್ರು ನೋಡಿದ್ರು ಅದನ್ನ. ಹೌದಾ? ಇದಾರೆ ನೋಡಿದ್ದಾರೆ ಆ ಸಿನಿಮಾನ. ಬಟ್ ಅವ್ರದ್ದು ದುರಾದೃಷ್ಟ ಏನಾಯ್ತಪ್ಪ ಅಂದ್ರೆ, ಅದು ಕ್ಯಾಶ್ ಪ್ರೈಸ್ ಇತ್ತು ಎಷ್ಟೋ ಅವಾಗ್ಲೇ. ಅವತ್ತಿನ ಕಾಲಕ್ಕೆ 15 ವರ್ಷಕ್ಕೆ ಹಿಂದೆ 10 ಲಕ್ಷ ಏನೋ ದೊಡ್ಡ ಅಮೌಂಟ್. ಸಿನಿಮಾ ನೋಡಿದ ತಕ್ಷಣ 10 ಲಕ್ಷ ತುಂಬಾ ದೊಡ್ಡ ಅಮೌಂಟ್. ಬಟ್ ಅವರ ಇದೇನಾಯ್ತು ಅಂದ್ರೆ, ಅವರು ಏನ್ ಟೈಮ್ ಸ್ಲಾಟ್ ಕೊಟ್ಟಿದ್ರು ಅವರು, ಈ ಟೈಮಿಂದ ಈ ಟೈಮ್ ಒಳಗಡೆ ನೋಡಿದವ್ರಿಗೆ ಅಂತ. ಅಂದ್ರೆ ಈ ಡೇಟ್ ಇಂದ ಈ ಡೇಟ್, ಅವ್ರ ಆ ಡೇಟ್ ವ್ಯಾಲಿಡಿಟಿ ಮುಗಿದ ಮೇಲೆ ನೋಡಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಹೆಸರಾಯ್ತು, ಅವ್ರು ನೋಡಿ ಬಂದಿದ್ದಾರೆ, ಅಮೌಂಟ್ ಸಿಗ್ಲಿಲ್ಲ. ಕಾನ್ಸೆಪ್ಟ್ ಏನಾದ್ರು ಇಲ್ಲಿದ್ಯಾ? ಇಲ್ಲಿ ಇದ್ರೆ ಮೇಡಮ್ ನಿಮ್ಮಿಂದನೇ ಸ್ಟಾರ್ಟ್ ಆಗ್ಲಿ. ನಮ್ಮ ಸಿನಿಮಾನ ಥಿಯೇಟರ್ ಒಬ್ರೇ ಕುತ್ಕೊಂಡು ನೋಡಿ, ಏನಾರು ನೋಡಿ ನೀವು ಅಂದ್ರೆ ನೀವು ಚೆನ್ನಾಗಿ 150 ರೂಪಾಯಿ ಮೇಡಮ್, ಒಂದು ಟಿಕೆಟಿನ ಬೆಲೆ ಅದು. ಇವತ್ತಿನ ಸಿನಿಮಾದ ಒಂದು ಟಿಕೆಟಿನ ಬೆಲೆ ಅದು ಬಹಳ ದೊಡ್ಡದು. ಆ ಒಂದು 150 ರೂಪಾಯಿಗಳಿಗೋಸ್ಕರ ನಾವು ಓದಾಡ್ತೀವಿ. ಅಲ್ಲ, ಮುಂದಿನ ದಿನದಲ್ಲಿ ಹೇಳಕ್ ಆಗಲ್ಲ. ನಾವು ಕೂಡ ಅದನ್ನ ಸೇಮ್ ತಗೊಂಡ್ ಬರಬಹುದು. ಸ್ಟಫ್ ಇದೆ, ಸುಮ್ಮನೆ ಅದನ್ನ ನಾವು ಇದ್ ಮಾಡ್ತಾ ಇಲ್ಲ. ಸ್ಟಫ್ ಇದೆ, ಕಾನ್ಫಿಡೆನ್ಸ್ ಇದ್ರೆ ಮಾತ್ರನೇ ಅಲ್ವಾ? ಸೊ ನೋಡೋಣ. ಅದಕ್ಕೆ ನಾನೇ ಫಸ್ಟ್ ಕ್ಯಾಶ್ ಪ್ರೈಸ್ ಗೆಲ್ಲೋದು. ನಾನು ನೋಡ್ತೀನಿ, ನಂಗೇನ್ ಭಯ ಆಗಲ್ಲ. ಹಾರರ್ ಸಿನಿಮಾ ತುಂಬಾ ನೋಡ್ತೀರಿ ನೀವು ಹಾಗಿದ್ರೆ? ನೋಡ್ತೀನಿ. ಸೂಪರ್. ಇಷ್ಟ ಇದೆ ನಿಮಗೆ ಹಾರರ್? ಹಾರರ್ ಸಿನಿಮಾ ಇಷ್ಟ. ಆಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರೇ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಆ ಕ್ಯೂರಿಯಾಸಿಟಿ ಇರುತ್ತೆ, ನೀವ್ ಹೇಳ್ದಾಗೆ ಭಯ ಆಗ್ತಾ ಇರುತ್ತೆ. ಅಲ್ಲ, ನಮ್ಮಲ್ಲಿ ಇನ್ನೊಂದು ಮೇಜರ್ ಏನಂದ್ರೆ, ಹಾರರ್ ಸಿನಿಮಾ ಅಂದಾಗ ಕಂಪ್ಲೀಟ್ ಹಾರರ್ ಸಿನಿಮಾಗಳು ಬೇರೆ. ಈಗ ಇಂಗ್ಲಿಷ್ ಸಿನಿಮಾಗಳು ತಗೊಂಡ್ರೆ, ಕಾಂಜೂರಿಂಗ್ ಅಂತ ಸಿನಿಮಾಗಳು, ಇವಿಲ್ ಡೆಡ್ ಅಂತ ಸಿನಿಮಾಗಳು ಪ್ಯೂರ್ ಹಾರರ್ ಸಬ್ಜೆಕ್ಟ್. ಬಟ್ ನಮ್ದು ಪ್ಯೂರ್ ಹಾರರ್ ಸಬ್ಜೆಕ್ಟ್ ಅಲ್ಲ. ನಮ್ಮಲ್ಲಿ ಎಲ್ಲಾ ತರ ಒಳ್ಳೆ ಒಂದು ಡ್ರಾಮಾ, ಆ ಡ್ರಾಮಾದ ಮಧ್ಯೆಯಲ್ಲಿ ಎಲ್ಲ ಮೇಜರ್ ಸಸ್ಪೆನ್ಸ್ ಎಲಿಮೆಂಟ್ ಇರೋ ಸಿನಿಮಾ, ಅಡ್ವೆಂಚರ್ ಥ್ರಿಲ್ಲರ್. ಅದು ಒಂದು ಜರ್ನಿ ಇದೆ ಸಿನಿಮಾದಲ್ಲಿ, ಒಂದು ಒಳ್ಳೆ ಜರ್ನಿ ಇದೆ. ಆ ಜರ್ನಿಯಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇದು. ಸೊ ಸೀಟೆಡ್ ಥ್ರಿಲ್ಲರ್ಸ್ ಅಂತ ನಾವೇನು ಹೇಳ್ತೀವಿ, ಆ ಥರದಲ್ಲಿ ಹೋಗುವಂಥ ಸಿನಿಮಾ ಮೇಜರ್ಲಿ. ಸೊ ಆ ಥರದ್ದು ಇಷ್ಟ ಆಗುತ್ತೆ ಜರ್ನಿಯಲ್ಲಿ ಹೋಗೋದು. ಆ ಟ್ರೈಲರ್ ನೋಡಿದಾಗಲೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಸಿನಿಮಾ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ, ಜನರ ತರಾನೇ. ನಾವೆಲ್ಲ ಮಾತಾಡ್ತಾ ಇದೀವಿ ನೋಡಿ, ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ. ಎಷ್ಟು ನಿರ್ದೇಶಕರಿದ್ದಾರೆ ಅಂತ ಏನಾದ್ರು ಭಯನಾ? ಹೆದರಿಸಿಟ್ಟಿದ್ದೀರಾ? ಆತರ ಭಯ ಪಡಿಸೋ ನಿರ್ದೇಶಕರಲ್ಲ ಅವರು. ಆತರ ಭಯ ಪಡಿಸೋ ನಿರ್ದೇಶಕರಲ್ಲ ಅವರು. ಸ್ಕ್ರೀನ್ ಮೇಲೆ ಭಯ ಪಡಿಸ್ತೀವಿ,
ಎದುರುಗಡೆ ನಾವು ಬಹಳ ಆಫೀಸ್ಗರಿಗೆ ಎಲ್ಲಾರನ್ನೂ ಪ್ರೀತಿಸ್ತೀರಾ? ಹೌದೌದು. ಅಲ್ಲ ಅವ್ರು ಹೇಳ್ತಾ ಇದಾರೆ ಪೇಮೆಂಟ್ ಕ್ಲಿಯರ್ ಮಾಡಿದ್ದಾರೆ, ಪೇಮೆಂಟ್ ಕ್ಲಿಯರ್ ಮಾಡಿದ್ವಿ, ಬಂದಾಗ ಕರೆಕ್ಟ್ ಊಟ ಹಾಕಿದೀವಿ, ಅವ್ರಿಗೆ ಬೇಕಾಗಿರೋ ರಸಂ ಕೊಟ್ಟಿದೀವಿ, ಮತ್ತೆ ಅವ್ರಿಗೆ ಬೇಕಾಗಿರೋ ಫುಡ್ಡೇ ಕೊಟ್ಟಿದ್ವಿ, ಹಣ್ಣು ಕೊಟ್ಟಿದ್ವಿ, ಎಲ್ಲ ಕೊಟ್ಟಿದ್ವಿ, ಅದು ಸೈಲೆಂಟ್ ಆಗಿ ಕೂತಿದ್ದಾರೆ ನೋಡಿ. ಮತ್ತೆ ಅಷ್ಟೆಲ್ಲ ತಗೊಂಡ್ಮೇಲೆ ಹೆಂಗಿರ್ಬೇಕು ಎನರ್ಜಿ ಮಾತು ಎಲ್ಲ? ಅಲ್ಲ ಮೇಡಮ್, ಅವರು ಸೈಲೆಂಟ್ ಆಗಿ ಕೂರಂಗೆ ಇಲ್ಲ, ಯಾಕಂದ್ರೆ ಅವ್ರದ್ದು ಚುರುಕು ನೋಟವೇ ಅಂತ ಒಂದು ಸಾಂಗ್ ಹಿಟ್ ಆಗಿದೆ, ವೈರಲ್ ಆಗಿದೆ. ಆ ಮೂಲಕ ತುಂಬಾ ಜನ ಮಾನಸದಲ್ಲಿ ನೆಲೆಸಿದ್ದಾರೆ. ಎಷ್ಟು ಮಾತಾಡ್ಬೇಕಂದ್ರೆ ಅವರು ಈಗ ನಿಮ್ಗೆ ಬಿಟ್ಬಿಡ್ತೀನಿ ಮಾತಾಡಿ. ಅಲ್ಲ, ಈಗ ಹಿಂಗ್ ಮಾಡ್ಬಿಡ್ತೀನಿ ನಾನು, ನೀವ್ ಇಲ್ಲಿ ಬನ್ನಿ, ಇವ್ರು ಅಲ್ಲಿ ಕಳ್ಸ್ಬಿಡ, ಇಬ್ಬಿಬ್ರು ಹೀರೋಯಿನ್ ಜೊತೆ ಯಾರಿಗಿಲ್ಲ. ಸೈಲೆಂಟ್ ಆಗ್ಬಿಟ್ರೆ ಹೆಂಗಾಗ್ಬಿಡುತ್ತೆ ಅಲ್ಲ? ನಿಮ್ಗೆ ಟೈಮ್ ಕೊಟ್ಬಿಡ್ತೀನಿ. ಅಪಾಯವಿದೆ, ಎಚ್ಚರಿಕೆ ಸಿನಿಮಾ ಬಗ್ಗೆ ಹೇಳಿ ವೀಕ್ಷಕರಿಗೆ. ನಾನು ಏನು ಹೇಳಿ ಕೊಡಿಸಿಲ್ಲ, ಎಲ್ಲ ಇವ್ರು ಹೇಳ್ಬಿಟ್ರು. ಈಗ ಸ್ಟಾರ್ಟ್ ಆಗಿದೆ, ಎಲ್ಲ ಹೇಳ್ಬಿಟ್ರು. ನಾನು ಕೇಳೋದು ಇನ್ನು ತುಂಬಾ ಇದೆ. ಈಗಲೇ ಇವ್ರು ಹೇಳ್ಬಿಟ್ರು ಅಂದ್ರೆ ಇನ್ನು ನಾನು ಹೇಳಕ್ಕಿರೋದು ಶುರು ಮಾಡಿದ್ರೆ ಹೇಗೆ ಅಂತ. ಸಿನಿಮಾ ಅಂದ್ರೆ ನನಗೆ ಪರ್ಸ್ನಲಿ ಹೇಳಬೇಕು, ನಾನು ಹಾರರ್ ಸಿನಿಮಾಸ್ ನಾನು ನೋಡೋದೇ ಇಲ್ಲ ಅಂತ ಅವಳು. ಭಯನಾ? ಬ್ಯಾಡ್ ಮಾರ್ಕೆಟಿಂಗ್ ಮಾಡ್ತಾರೆ. ಹಾಗಿದ್ದಾಗ ಈ ಒಂದು ಸಿನಿಮಾ ಅಂತ ಬಂದಾಗ ನನಗೆ ಜಾಸ್ತಿ ಕ್ಯೂರಿಯಾಸಿಟಿ ಇತ್ತು ಶೂಟ್ ಮಾಡ್ಲಿಕ್ಕಾಗ್ಲಿ. ಅದು ಸ್ಟಾರ್ಟಿಂಗಲ್ಲಿ ಕತೆ ಕೇಳಿಸ್ಕೊಂಡಾಗ್ಲೇ ಓಕೆ ನಾನು ಇರಲ್ಲ ಅಂದ್ರೆ ಒಂದು ಸೆಗ್ಮೆಂಟ್ಗಳಲ್ಲಿ ಬರಲ್ಲ, ಹಾರರ್ ಇದ್ರಲ್ಲಿ ನಾನು ಇರಲ್ಲ, ಹೌದು ಅದಕ್ಕೆ ಒಪ್ಕೊಂಡೆ. ಅಂಡ್ ಶೂಟಿಂಗ್ ಅಂತ ಬಂದಾಗ ಇವ್ರುಗಳೆಲ್ಲ ಫುಲ್ ತುಂಬಾನೇ ಅದು ಹೊಗೆ ಎಲ್ಲ ಕುಡ್ಕೊಂಡು ಶೂಟಿಂಗ್ಸ್ ಮಾಡ್ಕೊಂಡು ನೋಡಿದ್ರೆ ಎಲ್ಲ ತುಂಬಾ ಪಾಪ ಅನ್ಸುತ್ತೆ. ಅಂದ್ರೆ ನೀವು ಅಲ್ಲ ಅಂದ್ರೆ ನಾನು ಹೇಳಕ್ ಬಂದೆ, ಯಾಕಂದ್ರೆ ಈ ಹೊಗೆ ಕುಡ್ಕೊಂಡು ಅಂತ ಹೇಳಿದಾಗ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಇದೆ. ಆ ಎಕ್ಸ್ಪ್ಲನೇಷನ್ ಕೊಡ್ದಿದ್ರೆ ಏನಾಗುತ್ತೆ ಗೊತ್ತಾ, ಇವರು ಹೊಗೆ ಕುಡ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ರು ಪಾಪ ಅಂದ್ರೆ ಅದು ಬೇರೆ ತರ ಬೆಂಕಿ. ಅಂದ್ರೆ ಯಾವಾಗ್ಲೂ ನಾವು ಬೆಂಕಿ ಜೊತೆನೆ ನಮ್ಮ ಶೂಟಿಂಗ್ ಮ್ಯಾಕ್ಸಿಮಮ್ ಡೇಸ್ ಹೋಗ್ತಿತ್ತು. ಅಂದ್ರೆ ನಾವೇನ್ ಪಂಜಿನ ಹಿಡ್ಕೋತಿದ್ವಿ, ಆ ಪಂಚ್ ಜೊತೆನೆ ಆಲ್ಮೋಸ್ಟ್ 35 ದಿವಸ ಕಳೆದೀವಿ ನಾವು ಕಾಡಲ್ಲಿ. ಅದರ ಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಅಲ್ಲಿ ಒಂದು ಮೇಜರ್ ಎಲಿಮೆಂಟ್ ಇದೆ. ಒಂದು ಅದನ್ನ ಹೇಳ್ಬೋದಾ ಗೊತ್ತಿಲ್ಲ ನನಗೆ. ಅಂದ್ರೆ ಒಂದು ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಶೂಟ್ ಮಾಡ್ತೀವಿ ನಾವು ಕ್ಲೈಮ್ಯಾಕ್ಸ್ ಪೋರ್ಷನ್ ನ, ಒಂದು ಗುಹೆ ತರ ಒಂದು ಜಾಗದಲ್ಲಿ. ತುಂಬಾ ಆ ಗುಹೆ ಒಳಗಡೆ ನಿಜವಾಗ್ಲೂ ಲೈಟ್ ಇಲ್ಲ, ಏರ್ ಇಲ್ಲ, ಅಂದ್ರೆ ಯಾವುದೇ ಗಾಳಿ ಬರಲ್ಲ, ಲೈಟ್ ಸಿಗಲ್ಲ ನಿಮಗೆ. ಆ ಥರ ಒಂದು ಜಾಗದಲ್ಲಿ ನಾವು ಶೂಟ್ ಮಾಡ್ತೀವಿ. ಅದ್ರ ಒಳಗಡೆ ಬೆಂಕಿ ಹತ್ತೋ ಅಂತ ಒಂದು ಸೀಕ್ವೆನ್ಸ್ ಇದೆ, ಕಂಪ್ಲೀಟ್ ಬೆಂಕಿ ಇರುತ್ತೆ ಅದ್ರ ಒಳಗಡೆ. ಸೊ ಗಾಳಿ ಬೆಳಕಿಲ್ದಿರೋಂಥ ಒಂದು ಗುಹೆ ಒಳಗಡೆ ನಾವು ಕಂಪ್ಲೀಟ್ ಬೆಂಕಿ ಹಚ್ಚಿ ಒಂದು 4 ದಿವಸ ಶೂಟ್ ಮಾಡ್ತೀವಿ ಅದ್ರ ಒಳಗಡೆ. ಸೊ 4 ದಿವಸ ಅದ್ರ ಒಳಗಡೆ ನಾವು ಒಂದು ದಿನದಲ್ಲಿ ಏನಿಲ್ಲ ಅಂದ್ರೆ ಒಂದು 12-13 ಅವರ್ಸ್ ಅದ್ರ ಒಳಗಡೆ ಇರಬೇಕು ಅಂದ್ರೆ ಯೋಚನೆ ಮಾಡಿ. ಅದು ಹೆಂಗಂದ್ರೆ ಮೇಡಮ್, ಈ ಪಂಜು ಉರಿಯೋದಕ್ಕೆ ಒಂದೇ ಒಂದು ಬೇಕಾಗಿರೋದು ಡೀಸೆಲ್. ಆ ಡೀಸೆಲ್ ಹಾಕ್ದಾಗ ಅದು ಹೆವಿ ಉರಿತದೆ, ಬಗ್ ಅಂತ ಉರಿತಾ ಇರುತ್ತೆ. ಅಂದ್ರೆ ನನ್ನ ಇಡೀ ಸಿನಿಮಾ ಆ ಪಂಜು, ಐ ಮೀನ್ ಆಕ್ಷನ್ ಸೀಕ್ವೆನ್ಸ್ ಆಗಲಿ, ಆ ಸ್ಟ್ರಗಲ್ ಆಗಲಿ, ಎಲ್ಲದೂ ಪಂಜಲ್ಲೇ ಇರುತ್ತೆ, ಆಯ್ತಾ. ಸೊ ಅದು ಆ ಹೊಗೆ ಇರುತ್ತಲ್ಲ, ಅಂದರೆ ಒಳಗಡೆನೇ ತುಂಬಿಕೊಳ್ತಿತ್ತು. ನಾನು ಹುಡುಗರಿಗೆ ಟೆಕ್ನಿಷಿಯನ್ಸ್ಗೆ ಅಂತ ಮಾಸ್ಕ್ ತರಿಸ್ಬಿಟ್ಟಿದ್ದೆ. ಈ ಕೋವಿಡಲ್ಲಿ ಯೂಸ್ ಮಾಡ್ತೀವಲ್ಲ ಆ ಮಾಸ್ಕ್ ತರಿಸ್ತಿದ್ದೆ. ಇವ್ರಿಗೆ 2 ಮಾಸ್ಕ್ ಹಾಕಿದ್ರು ಆ ಬ್ರೀತಲ್ಲಿ ಅದು ಮಾಸ್ಕೆ ಕಪ್ಪಾಗಿ ಹೋಗ್ಬಿಡ್ತಿತ್ತು, ಅಷ್ಟು ಇರ್ತಿತ್ತು. ಆ್ಯಂಡ್ ಇನ್ನೊಬ್ಬ ನಮ್ಮ ಆರ್ಟಿಸ್ಟ್ ಇದ್ದಾನೆ, ರಾಘವ್ ಕೊಡ್ಚಾದ್ರಿ ಅಂತ, ಪೆಟ್ಟಿಗೆ ಅನ್ನೋ ರೋಲ್ ಮಾಡಿದ್ದಾನೆ. ಅವನು ನೆಕ್ಸ್ಟ್ ಡೇ ಮನೆಗೆ ಹೋಗಿ ಫುಲ್ ಊಷ್ಟವನು. ಅಂದ್ರೆ ಅವ್ನು ಕೆಮ್ಮಿದ್ರೆ ಕಫ ಬಂದ್ರೆ ಫುಲ್ ಬ್ಲಾಕ್, ಆ ತರ ಅವನಿಗೆ ಉಸಿರಾಡಕ್ ಆಗ್ತಾ ಇರ್ಲಿಲ್ಲ. ಬ್ರೀದಿಂಗ್ ಸೇಮ್ ಇಶ್ಯೂ ಇತ್ತು ಎಲ್ಲರಿಗೂ. ಅಂದ್ರೆ ನನಗಂತೂ ಆಲ್ಮೋಸ್ಟ್ ಒಂದು ವಾರದವರೆಗೂ ಏನೇ ಸ್ನೀಸ್ ಮಾಡಿದ್ರು ಮೂಗಿಂದಾಗ್ಲಿ ಬಾಯಿಂದ ಕಫದಲ್ಲಾಗ್ಲಿ ಬ್ಲ್ಯಾಕ್ ಇದು ಬರ್ತಾ ಇತ್ತು. ಆಲ್ಮೋಸ್ಟ್ ಒಂದು ವಾರದವರೆಗೂ ಬರ್ತಾ ಇತ್ತು. ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ಎಕ್ಸ್ಟ್ರೀಮ್ಲಿ ಎಫೆಕ್ಟ್ ಆಗಿರ್ಬೋದು ಅಂದ್ರೆ. ಬಟ್ ಆ ಪೋರ್ಷನ್ಗೆ, ಆ ಸಿನಿಮಾದ ಆ ಪೋರ್ಷನ್ಗೆ ಮೋಸ್ಟ್ಲಿ ಅದು ಬೇಕಿತ್ತು. ನಮ್ಮ DOP ಕೂಡ ಹಂಗೆ, ಅವರು ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿರುವಂಥದ್ದು. ಮತ್ತೆ ಶೂಟ್ ಮಾಡೋವ್ರಿಗೆ ಗೊತ್ತಾಗಿಲ್ಲ, ಆ ಹೊಗೆ ಎಲ್ಲ ಕುಡಿದ್ಬಿಟ್ಟಿದ್ದಾರೆ, ಮಾಸ್ಕ್ ಎಲ್ಲ ಹಾಕೋಕೆ ಮರ್ತೋಗ್ಬಿಟ್ಟಿದೆ ಅವರಿಗೆ, ಕುಡಿದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಡೇ ಹಿಂಗೆಲ್ಲ ಕೆಮ್ದಾಗ ಕಫ ಬಂದು ಇದೆಂತ ಈ ತರ ಎಲ್ಲ ರಿಯಾಕ್ಟ್ ಮಾಡಿದಾರೆ ಅವರು. ಹೊಗೆ ಅಂತ ಹೇಳಿದಾಗ ಎಷ್ಟು ಹೊಗೆ. ನಾನು ಇನ್ನೊಂದು ಕೇಳ್ಬೇಕು, ಆ ಹೊಗೆ ಅಂದಾಗ ಇಲ್ಲೂ ಹೊಗೆ ಬರುತ್ತೆ, ಹೊಗೆ ಕೂಡ ಬಿಡ್ತೀವಿ. ಆ ಹೊಗೆ ಬಿಡಕ್ ನಿಮಗ್ ಬರಲ್ಲ ಅಂತ ನಾನು ಸಾಂಗ್ ಅಲ್ಲೋ ನೋಡ್ದಾಗ ಗೊತ್ತಾಯ್ತು. ಅವ್ರಿಗೆ ಬರಲ್ಲ ಅಲ್ವಾ ಹೇಳ್ಕೊಳಕ್ಕೆ, ನೀವ್ ಹೇಳ್ಕೊಟ್ರಾ? ಅಲ್ಲ, ನಾವು ಕಲ್ತಿದ್ದು ಅದಕ್ಕೋಸ್ಕರನೇ. ಸೊ ಹೇಳ್ಕೊಡೋಷ್ಟು ಪ್ರೊಫೆಷನಲ್ ನನ್ಗೆ ಅದು ಹಿಡ್ಕೊಳಕ್ ಬರ್ತಿರ್ಲಿಲ್ಲ. ಅದಕ್ಕೂ ಟ್ರೈನಿಂಗ್ ಕೊಟ್ಟಿದ್ದಾರೆ, ಹಿಡ್ಕೊಳ್ಳೋದಕ್ಕೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದಾರೆ. ಡೈರೆಕ್ಟ್ರಿಗೆ
ಅವ್ರು ಸರ್ ಕೊಟ್ಟಿದ್ದಾರೆ. ಅಂದ್ರೆ ಇವ್ರು ಯಾವ್ಯಾವ್ದು ಮಾಡಲ್ವೋ ಅದನ್ನೆಲ್ಲ ಮಾಡಿಸೋ ಪ್ರಯತ್ನದಲ್ಲಿ ಅದಷ್ಟು ಚೆನ್ನಾಗಿದೆ ಅದನ್ನ ಹೇಳ್ತಾ ಇಲ್ಲ ಇವರು ಏನೋ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಅದನ್ನ ಅದಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕನ್ನಡ ಅಂತ ಹೇಳಿ ಅದು ಚೆನ್ನಾಗಿ ಬಂದಿದೆ ಹೌದು, ಬಟ್ ಅದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದು ಅದ್ ಹಿಂಗ್ ಬರ್ಬೇಕು ಅಂತ ಅಂದ್ರೆ ಅವ್ರು ಇದುವರೆಗೂ ಜನರಿಗೆ ಕಾಣಿಸ್ಕೊಂಡಿದ್ದೆ ತುಂಬಾ ಇನ್ನೋಸೆಂಟ್ ಅಂತ ಅಲ್ವಾ. ಸೊ ಆ ತರದ್ ಒಂದು ಕಾಂಟ್ರಾಸ್ಟ್ ಅಲ್ಲಿ ಅವ್ರು ಕಾಣಿಸ್ಕೊಂಡ್ರೆ ಹೆಂಗಿರುತ್ತೆ ಅಂತ ಸುಮ್ನೆ ಹಿಂಗ್ ಹಿಡ್ಕೊಂಡ್ ಬನ್ನಿ ಅಂತ ಸುಮ್ನೆ ಅಲ್ಲಿ ಅದು ಕೊರಿಯೋಗ್ರಫಿನೂ ನಾನೇ, ಆ ಸಾಂಗಿಗೆ ಬರ್ದಿರೋದು ನಾನೇ ಅಲ್ವಾ, ಕೊರಿಯೋಗ್ರಫಿನೂ ನಾನೇ. ಸೊ ಏನ್ ಮಾಡೋದು ಅಂತ ಅಂದಾಗ ಸುಮ್ನೆ ಲೈಟಿಂಗ್ ಚೆನ್ನಾಗಿತ್ತು ಸುಮ್ನೆ ಎಲ್ಲ ಪೆನ್ ಸಿಕ್ತು ಇದನ್ನ ಹಿಡ್ಕೊಂಡು ಹಿಂಗ್ ಬರ್ರಿ ಹಿಂಗ್ ಬನ್ನಿ ಅಂತ ಬಂದ್ರು. ಅದನ್ನ ಚೆನ್ನಾಗಿ ಬಂದ್ರು, ಅದನ್ನ ನಾವ್ ಹೇಳೋದು ಮಾತ್ರನೇ ಇಲ್ಲ, ಚೆನ್ನಾಗಿ ಮಾಡಿದ್ರಲ್ಲ. ಅಂದ್ರೆ ನಮ್ಮ ಡೈರೆಕ್ಟರ್ ಸುದೀಪ್ ಅಣ್ಣನ್ ಫ್ಯಾನ್, ಅವ್ರೊಂದು ಸಿಗರೇಟ್ ಹಿಡಿಯೋ ಒಂದು ಸ್ಟೈಲ್ ಇದೆಯಲ್ಲ, ಸೊ ಅವ್ರಿಗೆ ಬಹಳ ಇಷ್ಟ. ಸೊ ಹಂಗಾಗಿ ಅದನ್ನ ಚೆನ್ನಾಗಿ ಮಾಡ್ತಾರ ಅವ್ರ ಸಿಗರೇಟ್ ಹಿಡಿಯೋದು ತೋರ್ಸ್ಕೊಡೋದು. ಅಂಡ್ ಅವರು ಹೆಂಗ್ ಕಾಣ್ತಾರೆ ಅಂತ ನೀವು ಸುಮಾರು ಜನ ಹುಡುಗಿರ್ ಬಾಳು ಏನೇ ಹುಡುಗಿರು ಇಷ್ಟಪಟ್ರು, ಬಟ್ ಅವ್ರ ಮನ್ಸನ್ನ ಆಲ್ರೆಡಿ ಕೊಟ್ಬಿಟ್ಟಿದಾರಲ್ಲ. ಓ ಇದು ರಾಜ್ಯವೇ, ಅದು ರಾಜ್ಯವೇ ಖುಷಿ ಪಡೋ ಸುದ್ದಿ. ಅದು ನಮ್ಮೂರ ಅಳಿ ಆಗ್ತಾ ಇದಾರೆ. ಅಲ್ಲ ಹೊಸ ವಿಷಯ ಇದು, ನನಗೆ ಗೊತ್ತಿಲ್ದಿರೋ ವಿಷಯನ ನೀವ್ ಹೇಳ್ತಾ ಇದ್ದೀರಾ. ವಿಕಾಸ್ ಶುತ್ತಯ್ಯ ಅವರು ನಮ್ದು ಬಾಳೆ ಗದ್ದೆ, ಅವ್ರದ್ದು ಕಬ್ಬಿನ ಗದ್ದೆ. ಗದ್ದೆ ಕರೀರೋ. ಅಲ್ಲ ನನಗೆ ಗೊತ್ತಿಲ್ದಿರೋ ಹೊಸ ವಿಷಯನ ಅವ್ರು ನನಗೆ ಹೇಳ್ತಾ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ಗೊತ್ತಿದೆ, ನಿಮಗೆ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ, ನೀವು ಹೇಳ್ಬಿಟ್ರೆ. ನಂತರ ಪ್ರೂಫ್ ಇದೆ. ನಮಗೆ ಅಪಾಯದ ಎಚ್ಚರಿಕೆ, ನಾವು ಎಲ್ರಿಗೂ ಕೊಡೋಣ ಅಂದ್ರೆ. ಇದು ನೋಡಿದೀರ ಇದು ವಿಡಿಯೋ? ನೋಡಿಲ್ಲ. ಗೊತ್ತಿತ್ತಲ್ಲ, ಹೇಳು ಅಂದ್ರಲ್ಲ. ಅಲ್ಲ ಇದು ವಿಷಯನ ಹೇಳಿದ್ರು ಅವರು, ಬಟ್ ಇಲ್ಲ ಇದು ಒಳ್ಳೆ ಕತೆ, ನಮ್ಮ ಚುರುಕು ನೋಟವೆಗೆ. ಇದು ಯಾರು ಎಡಿಟ್ ಮಾಡಿರೋದು, ಇದನ್ನ ಸೇರಿಸಿ ಮೇಡಮ್ ಇಂಟರ್ವ್ಯೂಗೆ ಒಳ್ಳೊಳ್ಳೆ ಕ್ವಶನ್ಗಳನ್ನ ಪ್ರಿಪೇರ್ ಮಾಡ್ಕೊಂಡ್ ಬರ್ತಾರೆ ಅಂದ್ರೆ ಇದೇ ಆಕ್ಚುಲಿ ಚೆನ್ನಾಗಿರೋದು. ಯಾಕಂದ್ರೆ ಹುಡುಗಿರು ಪಾಪ ಫುಲ್ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ, ಟ್ರೇಲರ್ ನೋಡಿ ಸಿನಿಮಾ ನೋಡಕ್ ಕಾಯ್ತಾ ಇದಾರೆ. ಬಟ್ ಅವ್ರು ಆಲ್ರೆಡಿ ಸೇಲ್ ಆಗ್ಬಿಟ್ಟಿದ್ದಾರೆ. ಅದು ನಮ್ ಕಬ್ಬಿನ ಗದ್ದೆ ಅಲ್ಲ, ಅದನ್ನ ನಾವ್ ಹೇಳ್ಬೇಕಂತಾನೆ. ನೀವೇ ಹೆಂಗ್ ಹೇಳ್ತೀರಾ ಸೇಲ್ ಆಗ್ತೀರಲ್ವಾ? ನೀವೇ ಹೇಳ್ಬಿಡಿ, ಶುಗರ್ ಕೋಟೆಡ್ ಆಗಿ ಹೇಳ್ಬಿಡಿ, ಏನಿದೆ ಅದನ್ನ ಹೇಳ್ಬಿಡಿ. ಯಾವಾಗ ಗಟ್ಟಿ ಮೇಳ ಅಂತ? ಇಲ್ಲಪ್ಪ, ಖಂಡಿತವಾಗ್ಲೂ ಇಲ್ಲ. ಮಗ ಯಾವಾಗ್ಲಾದ್ರೂ ಮಾಡ್ಕೋ, ಸಿನಿಮಾ ರಿಲೀಸ್ ಆಗ್ಲಿ, ಸಪೋಸ್ 2 ಮಾಡಂಗಿದ್ರೆ ಅದಕ್ಕೂ ಸೈನ್ ಹಾಕ್ಬಿಟ್ಟು ಗೊತ್ತಾಗ್ಬಿಟ್ಟಿದೆ, ಚಾಪ್ಟರ್ ಕ್ಲೋಸ್ ಅಂದ್ಬಿಟ್ಟಿದಿರಲ್ಲ, ಅದಕ್ಕೆ ಅವ್ರ ಚಾಪ್ಟರ್ ನ ಅಲ್ಲ ಓಕೆ. ಈಗ ಹೆಂಗಿದ್ರು ನೀವೀಗ ಚಾಪ್ಟರ್ ಓಪನ್ ಅಲ್ಲ, ನೀವ್ ಹೆಂಗಿದ್ರು ಈಗ ಒಂದು ಹಾಟ್ ಟಾಪಿಕ್ ನ ಆಲ್ರೆಡಿ ಈಗ ಟೇಬಲ್ಗೆ ಹಾಕ್ಬಿಟ್ಟಿದ್ದೀರಾ. ಸೊ ನಾನು ಇದುವರೆಗೂ ಎಲ್ಲೂ ಕೊಡದೇ ಇರೋ ಕ್ಲಾರಿಫಿಕೇಶನ್ ಒಂದು ಕೊಡ್ತೀನಿ. ಹಾಗಾದ್ರೆ ಕೊಟ್ಬಿಡಿ ಆಯ್ತಾ? ಕಂಟೆಂಟ್ ಆಯ್ತಾ? ಕಂಟೆಂಟ್ ಅಂತ ಅಮೂಲ್ಯಳನ್ನು ವರಿಸುತ್ತಿರುವ ಅಯ್ಯಯ್ಯೋ ದಯವಿಟ್ಟು ಅದೊಂದು ಮಾಡಬೇಡಿ, ಖಂಡಿತವಾಗ್ಲೂ ಇಲ್ಲ. ಬಟ್ ಇದು ಆಸ್ ಅ ಫನ್ ಸ್ಟಾರ್ಟ್ ಆಗಿರುವಂತ ಒಂದು ಗೇಮ್. ನೀವೆಲ್ಲ ಪೂರ್ತಿ ಪ್ರೋಗ್ರಾಮ್ ನೋಡಿದ್ರೆ ಗೊತ್ತಾಗ್ತಿತ್ತು. ಪ್ರತಿಯೊಬ್ಬರಿಗೂ ಒಂದೊಂದು ಕಾಲ್, ಪ್ರ್ಯಾಂಕ್ ಕಾಲ್ ಹೋಗ್ತಾ ಇತ್ತು. ಅದೇ ತರ ಇವ್ರಿಗೂ ಕೂಡ ಒಂದು ಪ್ರ್ಯಾಂಕ್ ಕಾಲ್ ಹೋಗಿತ್ತು. ಅದೇನಾಯ್ತು ಅಂದ್ರೆ, ಇವರು ಫೋನ್ ಮಾಡಿ ಹೇಳಿದ್ರು, ಇವರು ನನಗೆ ವಿಕಾಶ್ ಇಷ್ಟ ಅಂತ. ಒಂದು ಲಾಸ್ಟ್ ಮಿನಿಟ್ ಅಲ್ಲಿ ಅಕೋಲ್ ಹೇಳಕ್ ಹೇಳಿದ್ರು, ವಿಕಾಶ್ ಇಷ್ಟ ಅಂತ ಹೇಳಿದ್ರು ಅಷ್ಟೇ. ನಾನು ಲವ್ ಮಾಡ್ತಾ ಇದೀನೋ, ಪ್ರೀತಿಸ್ತಾ ಇದೀನೋ, ಅವ್ನು ಮದುವೆ ಆಗ್ತಿದ್ದೀನಿ ಅಂತ ಹೇಳಿಲ್ಲ ಅವರು. ವಿಕಾಸ್ ಇಷ್ಟ ಅಂತ ಹೇಳಿದ್ರು. ಅದು ಇದೆ ಆಬ್ವಿಯಸ್ಲಿ ಆಸ್ ಅ ಕೋ ಆಕ್ಟರ್ ನಮಗೆ ಆ ಫ್ರೆಂಡ್ಲಿನೆಸ್ ಇದೆ, ಇಷ್ಟ ಇದೆ. ಬಟ್ ಅವ್ರಿಗೆ ಅಂತಲ್ಲ, ಅವ್ರ ಅಪ್ಪ ಅಮ್ಮನಿಗೂ ಕೂಡ ತುಂಬಾ ಇಷ್ಟ, ನನಗೂ ಅಷ್ಟೇ. ಹಂಗಲ್ಲ ಅಂದ್ರೆ ಸಿ ಆಸ್ ಅ ಕೋ ಆಕ್ಟರ್ ನಾವು ಒಟ್ಟಿಗೆ ಎಷ್ಟು ಚೆನ್ನಾಗಿ ಬಾಂಡ್ ಆಗ್ತೀವಿ, ಎಷ್ಟು ಚೆನ್ನಾಗಿ ಜೆಲ್ ಆಗ್ತೀವಿ. ಅಂಡ್ ಸೆಟ್ಟಲ್ಲೂ ಕೂಡ ಅಷ್ಟೇ, ಇವ್ರಿಗೆಲ್ಲರಿಗೂ ಗೊತ್ತು, ವೆರಿ ಕ್ಲೋಸ್ ಫ್ರೆಂಡ್ಸ್ ಇಬ್ರು, ನಾನಾಗ್ಲಿ ನಿಶಾ ಅವರಾಗ್ಲಿ. ಸೊ ಅದೇ ಲೆಕ್ಕದಲ್ಲಿ ಅವರು ಕೂಡ ಮಾತಾಡ್ಕೊಂಡಿದ್ದಾರೆ, ತುಂಬಾ ಒಳ್ಳೆ ಹುಡುಗ, ಇಷ್ಟ ಆಗ್ತಾನೆ ಎಲ್ಲರಿಗೂ, ಹಂಗೆ ಹಿಂಗೆ. ಅದಿಲ್ಲ ಅಂತಲ್ಲ, ನಿಮಗೆ ನಮ್ಮ ಪ್ರೊಡ್ಯೂಸರು ಗೊತ್ತು, ಸುಪ್ರೀತಾ ಮ್ಯಾಮ್, ಅಂದ್ರೆ ದಟ್ ಸ್ವೀಟ್ ಬಾಂಡಿಂಗ್ ಯಾವಾಗ್ಲೂ ಇದೆ ನನಗೆ ಅವ್ರ ಜೊತೆ ಅಂತಲ್ಲ, ಎಲ್ಲ ನನ್ನ ತಂಗಿರಾಗ್ಲಿ ಎಲ್ಲರ ಜೊತೆ ದಟ್ ಬಾಂಡಿಂಗ್ ಇದೆ. ಸೊ ಅದನ್ನೇ ಇವ್ರು ಹೇಳಿದಾಗ ಅವ್ರ ಅಮ್ಮ ಅದು ಗೊತ್ತಿತ್ತಲ್ಲ ಅಂತ ಹೇಳಿದ್ರು. ಅಂದ್ರೆ ಅದಕ್ಕಿಂತ 2 ದಿವಸ ಮುಂಚೆನೋ ಅವ್ರೇನೋ ಅಲ್ಲಿ ಹೈದರಾಬಾದಲ್ಲಿ ಇದ್ದಾಗ ನಾವು ಮಾತಾಡ್ಕೊಂಡಿದ್ದಾರೆ. ಅಂದ್ರೆ ಸ್ವೀಟ್ ಹುಡುಗ ಎಷ್ಟು ಇಷ್ಟ ಆಗ್ತಾನಲ್ಲ, ಹೇಳಿದ್ರೆ ನನಗೂ ತುಂಬಾ ಇಷ್ಟ ಆಗ್ತಾನೆ, ನಮಗೂ ಇಷ್ಟ ಆಗ್ತಾನೆ ಕಣೆ, ತುಂಬಾ ಒಳ್ಳೆ ಹುಡುಗ, ಹಂಗೆ ಹಿಂಗೆ ಅಂತ ಮಾತಾಡಿದ್ದಾರೆ. ಬಟ್ ಅವ್ರಮ್ಮನಿಗೆ ಏನ್ ಗೊತ್ತು ಇದು ಈ ತರದಲ್ಲಿ ಹೋಗುತ್ತೆ ಅಂತ, ಒಂದು ಪ್ರ್ಯಾಂಕ್ ಕಾಲ್ ಅಲ್ಲಿ ಹೋಗುತ್ತೆ. ಅವ್ರು ಹೇಳಿದ್ ಗೊತ್ತಿತ್ತಲ್ಲ ಕಣೆ, ಅಂದ್ರೆ ಮೊನ್ನೆ ತಾನೇ ಮಾತಾಡೋದಲ್ಲ ಕಣೆ ಅಂತ ಹೇಳಕ್ ಹೋಗಿದ್ದದು. ಆದ್ರೆ ಈ ಎಕ್ಸ್ಪ್ಲನೇಷನ್ ಯಾರಿಗೂ ಗೊತ್ತಿಲ್ವಲ್ಲ, ಅದು ಬೇರೆ ತರ ಆಗೋಯ್ತು. ಮತ್ತೆ ಇನ್ನೊಂದೇನ್ ಮಜಾ ಅಂದ್ರೆ ಅದ್ರಲ್ಲಿ
ಲಾಸ್ಟಿಗೆ ಅವರು ಅಕುಲೂರಿನ ಹೇಳ್ತಾರೆ ಬನ್ನಿ ಮನೆಗೆ ಊಟಕ್ಕೆ ಅಂತ. ಬಿಕಾಸ್ ಮುಂಚೆ ಅಕುಲೂರಿಗೆ ಪುಳಿಯೋಗರೆ ಅವ್ರು ಕೊಡ್ತಿದ್ರಂತೆ. ಅಕುಲು ಪಾಪ ಅವ್ರಿಗೆ ತುಂಬಾ ಇಷ್ಟ ಮನೆಯಿಂದ ಪುಳಿಯೋಗರೆ ಅದಿದ್ದು. ಅದನ್ನ ಹೇಳಿದ್ರು, ನಾ ಬರ್ತೀನಮ್ಮ ಒಂದ್ ದಿವಸ ಮನೆಗೆ, ನಾನು ಬರೋದ್ರಿಂದ ನಾನು ವಿಕಾಸ್ನು ಕರ್ಕೊ ಬರ್ತೀನಿ. ಅವರಮ್ಮ ಹೇಳಿದ್ರು ವಿಕಾಸ್ ಬರ್ತಾ ಇರ್ತಾರೆ ಅಂದ್ರೆ ನಂದು ಯಾವಾಗ್ಲೂ ಪಿಕ್ ಅಂಡ್ ಡ್ರಾಪ್ ಆಗುತ್ತಲ್ಲ, ಫಸ್ಟ್ ಅವ್ರನ್ನ ಡ್ರಾಪ್ ಆಗುತ್ತೆ, ಅಲ್ಲಿಂದ ನಂದು ಡ್ರಾಪ್ ಆಗುತ್ತೆ. ಸೊ ಎವ್ರಿ ಡೇ ನಾನು ಅಲ್ಲಿ ಡ್ರಾಪ್ ಆಗ್ಬೇಕಾದ್ರೆ ಅವ್ರ ಮನೆ ಕಡೆಯಿಂದನೇ ಹೋಗಿ ಅವರ ಅಲ್ಲೆಲ್ಲಾರನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ನನ್ನ ಮನೆಗೆ ಹೋಗ್ತೀನಲ್ಲ, ಆ ಲೆಕ್ಕದಲ್ಲಿ ಹೇಳ್ತಾರ ಅವರು. ಇದೇನಾಗ್ಬಿಡುತ್ತೆ, ಎಕ್ಸ್ಕ್ಲೂಸಿವ್ ಮೇಲೆ ಎಕ್ಸ್ಕ್ಲೂಸಿವ್ ಆಗ್ಬಿಡುತ್ತೆ ಆಯ್ತಾ. ಸೊ ಇದು ಆಕ್ಚುಲಿ ಆಗಿರೋ ಸೀನ್ ಅದು. ಸೊ ಏನೂ ಇಲ್ಲ ಇದುವರೆಗೂ ಇಲ್ಲ, ಖಂಡಿತವಾಗ್ಲು ಆ ಥರ ಇತ್ತು ಅಂದ್ರೆ ಖಂಡಿತವಾಗ್ಲೂ ನಾವೇ ಹೊರಗಡೆ ಬಂದು ಅಫಿಷಿಯಲಿ ಹೇಳ್ತೀವಿ ಆ ಥರ ಇತ್ತು ಅಂದ್ರೆ. ಸೊ ಡೆಫಿನೆಟ್ಲಿ ಅಂದ್ರೆ ನಮ್ಮನ್ನು ಪ್ರೀತಿಸಿರೋ ಅಭಿಮಾನಿಗಳಿದ್ದಾರೆ, ಜನರು ಇದ್ದಾರೆ, ಫಾಲೋ ಮಾಡ್ತಾರೋ ಎಷ್ಟೋ ಜನಗಳಿದ್ದಾರೆ. ಡೆಫಿನೆಟ್ಲಿ ನಮ್ದೊಂದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅಂತ ಟೈಮಲ್ಲಿ ಅವ್ರಿಗೆ ಹೊರಗಡೆ ಬಂದು ಹೇಳುವಂಥದ್ದು. ಅಂತ ಟೈಮ್ ಇದ್ದಾಗ ಖಂಡಿತವಾಗ್ಲೂ ಹೇಳ್ತೀನಿ. ಬಟ್ ಸದ್ಯಕ್ಕೆ ಅಂಥದ್ದೇನೂ ಇಲ್ಲ. ವೆರಿ ಗುಡ್ ಫ್ರೆಂಡ್ಸ್, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಏನೂ ಇಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ, ಮುಂದೆ ನೋಡೋಣ. ಆಲ್ರೆಡಿ ಸಾಂಗ್ ಎಲ್ಲ ರಿಲೀಸ್ ಆಗಿದೆ. ವಿಜಯ್ ಪ್ರಕಾಶ್ ಅವರು ಕೂಡ ಒಂದು ಸಾಂಗ್ ಹಾಡಿದ್ದಾರೆ, ಸಿಕ್ಕಾಪಟ್ಟೆ ಹಿಟ್ ಆಗಿದೆ. ಹೇಳಿ ಸರ್, ಸಾಂಗ್ ಸಿಗ್ತಾ ಇರುವಂತಹ ರೆಸ್ಪಾನ್ಸ್? ಸಾಂಗಿಗೆ ತುಂಬ ಚೆನ್ನಾಗಿ ಸಿಗ್ತಿದೆ ಮೇಡಮ್. ಅಂದರೆ ಇದು ನಾನು ನನ್ನ ಬಗ್ಗೆ ಹೇಳ್ಬಿಡ್ತೀನಿ. ಅಂದರೆ ಸುಮ್ಮನೆ ಅದೊಂದು 8 ವರ್ಷದಿಂದ ಬರೀತಾ ಇರೋ ಸಬ್ಜೆಕ್ಟ್ ಇದು. ಅಂದ್ರೆ 8 ವರ್ಷದ ಹಳೇದು ಅಂತಲ್ಲ, 8 ವರ್ಷದಿಂದ ಒಂದು ಇದ್ರ ಮೇಲೆ ಒಂದು ಕೃಷಿ ಮಾಡಿದ್ದು ಅಂತ ಹೇಳ್ಬೋದು ಆಯ್ತಾ. ಅಂದ್ರೆ ಒಂದು 34 ಡ್ರಾಫ್ಟ್ ಸ್ಕ್ರಿಪ್ಟ್ ಬರೆದು ಫೈನ್ ಟ್ಯೂನ್ ಆಗಿ ಇದು 19 ಹೋಗ್ಬೇಕಾಗತ್ತೆ ಆನ್ ಫ್ಲೋರು. ಬಟ್ ಅವಾಗ ಕೋವಿಡ್ ಬಂದು ವೈರಸ್ಗಳು ನಮ್ಮನ್ನ ತುಂಬಾ ಕಾಡುತ್ತೆ. ಸೊ ಅಲ್ಲಿ ವೈರಸ್ಗಳು ಹಂಗೆ ಅದಾದ ನಂತರ ಮತ್ತೆ ಡ್ರಾಫ್ಟ್ಗಳು ಏನೋ ಚೇಂಜಸ್ ಆಗಬೇಕಲ್ಲ ಅಂತ ಬರೆದು ಸ್ಟಾರ್ಟ್ ಮಾಡಿ ಶುರುವಾಗಿರುವಂಥದ್ದು. ಆಮೇಲೆ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ಫೈನಲ್ ಆದಮೇಲೆ ನಮಗೆ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಸಿನಿಮಾದ ಪ್ಲಸ್ ಏನು ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಸಿನಿಮಾ DOP ಸುನಾಥ್ ಗೌತಮ್ ಅವರು. ಆಲ್ರೆಡಿ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ತುಂಬ ಫೇಮಸ್ ಇದ್ದಾರೆ. DOP ಕೂಡ ಅವರೇ, ಅದು ಫ್ಯಾಷನ್ ಅವ್ರಿಗೆ DOP ಕೆಲಸ ಮಾಡೋದು. ನಮ್ಮ ಸಿನಿಮಾದ ಶಾರ್ಟ್ಸ್ಗಳು ವಿಜುವಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಎಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ ಅಂತ. ಅದೊಂದು ಡೆಡ್ಲಿ ಕಾಂಬಿನೇಷನ್. ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬ DOP ಆಗೋದನ್ನ ಯಾರು ಯೋಚನೆ ಮಾಡಲ್ಲ. ಅದು ಹೇಗೆ ಅಂತ ನಮ್ಮ DOPಗಳಿಗೆ ನಮ್ಮ ಸಿಲ್ DOPಗಳು ನಮ್ಮ ಹಳೆ ಅಂದ್ರೆ ಈಗ ಯಾರ ಜೊತೆ ಮಾತಾಡಿದ್ರು ಒಂದ್ಸಲ ಅನ್ಸುತ್ತೆ ಮ್ಯೂಸಿಕ್ ಡೈರೆಕ್ಟರ್ DOP ನಾ ಅನ್ಸುತ್ತೆ. ಅದ್ ಹೆಂಗೆ ಅಂತ. ಡೈರೆಕ್ಟರ್ DOP ಆಗೋದು ಓಕೆ, ಅದು ಅವರೇ ಮಾಡೋಂಥದ್ದು. ಅಥವಾ ಒಬ್ಬ DOP ಎಡಿಟರ್ ಆಗೋದು ಓಕೆ, ಅದಲ್ಲಲ್ಲಿ. ಬಟ್ ಮ್ಯೂಸಿಕ್ ಡೈರೆಕ್ಷನ್ ಅಂಡ್ DOP ಎರಡು ಒಂಥರ, ಬಟ್ ಎರಡನ್ನು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಸ್ಕ್ರಿಪ್ಟ್ ಎಲ್ಲ ಫೈನಲ್ ಆದ್ಮೇಲೆ ಅಂದ್ರೆ ನನ್ನ ಸಿನಿಮಾ ಸ್ವಲ್ಪ ಅಂದ್ರೆ ಈ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಇದ್ರೂ ಸಹ ಅದಕ್ಕೊಂದು ಸ್ವಲ್ಪ ತುಂಬಾ ಹೊಸತನಗಳಿದೆ. ಅಂದ್ರೆ 3 ಜನ ಬ್ಯಾಚುಲರ್ಸು, ಅದಕ್ಕೆ ನಾನು ಮತ್ತೆ ಬರ್ತೀನಿ ಅದು ಹೆಂಗೆ ಕತೆ ಅಂತ. ಸೊ ಒಂದು ಹಾಡು ಬರ್ದ್ಬಿಡ್ತೀನಿ ಫಸ್ಟ್ ಹಿಂಗೆ. ಯೂಶುವಲಿ ಟ್ಯೂನ್ ಆದ್ಮೇಲೆ ಅದಕ್ಕೆ ಸಾಹಿತ್ಯ ಬರೀತಾರಲ್ಲ, ನಾನು ಇದೊಂದು ಫಸ್ಟ್ ಸಾಂಗ್ ಮಾತ್ರ ಸುಮ್ಮನೆ ಹಿಂಗೆ ಬರ್ದ್ಬಿಡ್ತೀನಿ. ಅಂದ್ರೆ ಅರ್ಲಿ ಮಾರ್ನಿಂಗ್ 12 ಗಂಟೆಗೆ ಎದ್ದು ಮೊಬೈಲ್ ನೋಡುತ್ತಾ ಚಾಪೆ ದಿಂಬು ಬಿಟ್ಟು ಲೈಫಲ್ಲಿ ಹೇಳಕ್ಕಾಗದೆ ಹೇಳುತ್ತಾ ಅಂತ ಈ ಥರ ಎಲ್ಲ ಬರ್ದ್ಬಿಟ್ಟಿರ್ತೀನಿ. ಅದನ್ನ ತಗೊಂಡು ಅವ್ರಿಗೆ ಹೇಳಿದಾಗ ಏನ್ ಸರ್ ಇದು ಹಿಂಗಿದೆ ಅಂತ. ಯೂಶುವಲಿ ಅವ್ರು ಮೆಲೋಡಿ ಮಾಡ್ಕೊಂಡಿದ್ದವ್ರು ಅವರು, ಇದೇನು ಸರ್ ಹಿಂಗೆಲ್ಲ ಇದೆ ಅಂತೇಳಿ. ಇಲ್ಲ ಸರ್ ಅದು ಮೀಟ್ರಲ್ಲೇ ಒಂದು ಇದ್ರಲ್ಲಿ ಬರ್ದೀನಿ ಅಂತೇಳಿ ಅದಕ್ಕೆ ಟ್ಯೂನ್ ಮಾಡಿರೋದು. ಅದನ್ನು ಟ್ಯೂನ್ ಮಾಡಿ ಆಮೇಲೆ ವಿಜಯ್ ಪ್ರಕಾಶ್ ಹತ್ರ ಹಾಡಿಸ್ಬೇಕು ಅಂತ ನಾವು ತುಂಬಾ ಅನ್ಕೊಂಡಿದ್ದು. ಅವ್ರು ಹಂಗೆ ಹಾಡಿದ್ದಾರೆ. ಅಂಡ್ ಇವಾಗ ನೀವು ನೋಡಿದ್ರೆ ಗೊತ್ತಾದ್ರೆ ಔಟ್ಪುಟ್ ಹೇಗಿದೆ ಅಂತ. ಹೆಂಗ್ ಬರ್ದಿದ್ನೋ ಹಂಗೆ ಹಾಡಿದಾರ ಅವರು, ಹೆಂಗ್ ಹಾಡಿದಾರೋ ಹಂಗೆ ವಿಜುವಲ್ಸ್ ತೆಗ್ದಿರೋದು ಕೂಡ ಹಂಗೆ. ನಮ್ಮ 3 ಜನ ಆರ್ಟಿಸ್ಟು ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಏನಂತಾರೆ, ಆ ಒಂದು ಬ್ಯಾಚುಲರ್ಸ್ ಲೈಫ್ನ ಹೆಂಗ್ ಬದುಕಬೇಕು, ಹೆಂಗ್ ಬದುಕ್ತಾ ಇದ್ದಾರೆ. ಎಲ್ಲಾ ಬ್ಯಾಚುಲರ್ಸ್ ಲೈಫಿಗೂ ಒಂದು ಕನ್ನಡಿ ಹಿಡಿದ್ರೆ ಓ ನಂದೇ ಗುರು ಇದು ಅಂತ ಹೇಳಂಗೆ ಅದು ಹಂಗೆ ಕಾಣೋ ಹಾಗೆ ಸಾಂಗ್. ಇಲ್ಲಿ ಒಂದು ಹೇಳಿದ್ರಲ್ಲ, ಹೆಂಗ್ ಬರ್ದಿದ್ವೋ ಹಂಗೆ ಹಾಡಿದ್ದಾರೆ. ಹೆಂಗ್ ಅದು ನನ್ಗೆ ಒಂದು ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಏನ್ ಮಾಡ್ಬೇಕು ಅದನ್ನ ಹೇಳಲ್ಲ, ಏನ್ ಮಾಡ್ತೀವೋ ಅದು ಒಂದ್ ಸ್ವಲ್ಪ ನನಗೆ ನಾವ್ ಅನ್ಕೊಂಡಿರೋದು ಆಗಲ್ಲ, ಆಗದ್ನ ನಾವ್ ಅನ್ಕೊಳ್ಳೋದೇ ಇಲ್ಲ ಅಂತ ಆತರ. ಬಟ್ ಸೂಪರ್, 2 ಸಾಂಗು ತುಂಬಾ ಚೆನ್ನಾಗಿದೆ. ಅದ್ರಲ್ಲೂ ಇವ್ರ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಅವರಿಗೆ ಮಾಡಿರೋ ಸಾಂಗ್ ಅದು. ಇವರಿಗೆನಾ? ಹೌದೌದು, ನಾನು ಹೇಳಿದ್ದೆ ಅವರಿಗೆ ಆ ಸಾಂಗ್ ಪೂರ್ತಿ ಪ್ರೊಡಕ್ಷನ್ ಒಂದು 8 ದಿನ ಶೂಟ್ ಮಾಡಿದ್ವಿ. ಅದ್ರ ನೀವೇ ದುಡ್ಡು ಕೊಡಿ ಅಂತ ಹೇಳಿದೆ. ಅವ್ರು ದುಡ್ಡು ಕೊಟ್ಟಿಲ್ಲ, ಅಟ್ಲೀಸ್ಟ್ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಿಲ್ಲ. ಅದಕ್ಕೆ ಈಗ ಮಾತಾಡ್ತಾ ಇಲ್ಲ, ಹಾಡು ಹೇಳ್ಸ್ಬಿಡೋಣ. ಅವ್ರಿಗೋಸ್ಕರ ಬರ್ತಿರೋ ಹಾಡು ಮಾಡ್ಲೇಬೇಕಿಲ್ಲ ಅಂದ್ರೆ ಈ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ. ಹೌದು, ಯಾಕಂದ್ರೆ ಅವ್ರು ಚೆನ್ನಾಗಿ ಹಾಡ್ತಾರೆ, ನಾನು ನೋಡಿದೀನಿ. ನೀವ್ ಹಾಡ್ಬೇಕು ಇವಾಗ. ಅಯ್ಯೋ, ಅವ್ರು ಇಲ್ಲಿ ಸ್ಟಾರ್ ಸಿಂಗರೇ ಅವರು. ನೀವು ಒಳ್ಳೆ ಕತೆ ನನಗೆ ಹೇಳ್ತಾ ಇದ್ದೀರಲ್ಲ, ಇವ್ರು ಹಾಡ್ತಾರೆ. ಸ್ಟಾರ್ಟ್ ಇವಾಗ, ನಾವೆಲ್ಲ ಕಾಯ್ತಾ ಇದೀವಿ. ನಂಗಾಣೆ ತಂಪಲ್ಲೋ ಇವಳ ನೆನಪೆ ಸುಡುತ್ತಿದೆ, ಬಂಗಾರೆ ಅನ್ನೋಕೆ ಮಾತೆ ಕಾದಿದೆ. ತಂಗಾಣೆ ತಂಪಲ್ಲೋ ಇವಳ ನೆನಪೆ ಸುಡುತ್ತಿದೆ, ಬಂಗಾರೆ ಅನ್ನೋಕೆ ಮಾತೆ ಕಾದಿದೆ. ಚುರುಕು ನೋಟವೇ ಸುಳಿವು ನೀಡಿದೆ, ಸಹಜವಾಗಿ ಸಲುಗೆ ಮೂಡಿದೆ.
ಇದೇನಂತ ನಮ್ಗೆ ಗೋಲ್ಡನ್ ಬಜಾರ್ ಏನದು ಗೋಲ್ಡನ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಇವಾಗ ಗೋಲ್ಡನ್ ಬಜಾರ್ ನನ್ನ ಸಾಹಿತ್ಯಕ್ಕೆ ಮತ್ತೆ ಜೀವ ಬಂತು. ಸರ್ ನೀವು ಸಿನಿಮಾಗಿಂತ ಮುಂಚೆ ಈ ಲಿರಿಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂದ್ರೆ ಯಾರನ್ನ ನೆನ್ಸ್ಕೊಂಡ್ ಬರ್ದಿದ್ರಿ ಹೇಳಿ? ಯಾರ ಇದು ಸ್ವಲ್ಪ ಟ್ರಿಕ್ಕಿ ಕ್ವೆಶ್ಚನ್. ವಾಪಸ್ ಕಾಲೇಜಿಗೆಲ್ಲ ಹೋಗ್ಬಿಡ್ಲಾ? ಇಲ್ಲ, ಯಾರು ನೆನ್ಸ್ಕೊಂಡ್ ಇಲ್ಲ ಬರ್ದಿದ್ರಿ? ಯಾರು ಇನ್ಸ್ಪಿರೇಷನ್? ಅಂದ್ರೆ ನನ್ನ ಸಿನಿಮಾದಲ್ಲಿ 3 ಜನ ಹುಡುಗರು, ಚಿಪ್ರಿ ಹುಡುಗರು ಕತೆ ಇದು. ಅಂದ್ರೆ ಎಂತ ಲೋಫರ್ಸ್ ನನ್ನ ಮಕ್ಕಳು, ಅಂತ ಲೋಫರ್ಸ್ ನನ್ನ ಮಕ್ಕಳು. ನಿಮ್ಗೆ ಹೇಳ್ತಾ ಇರೋದು? ಹೌದು, ಗೊತ್ತು ಅವ್ರಿಗೆ ಮುಂಚೆನೆ ಹೇಳಿದ್ದೆ. ಹಂಗಾಗಿ ಅವ್ರು ಇರೋದು ಈ ಸಿನಿಮಾದಲ್ಲಿ. ಅಂತ ಲೋಫರ್ ನನ್ನ ಮಕ್ಕಳು 3 ಜನ. ಅದ್ ಹೆಂಗೆ ಅಂದ್ರೆ ಈ ಪಂಚಭೂತಗಳಲ್ಲಿ ಕ್ಯಾರೆಕ್ಟರ್ಸ್ ಪಂಚಭೂತಗಳಲ್ಲಿ ಬೆಂಕಿ, ನೀರು, ಗಾಳಿನ ರಿಫ್ಲೆಕ್ಟ್ ಮಾಡುವಂತ 3 ಕ್ಯಾರೆಕ್ಟರ್ಗಳು ಹಂಗೆ ಇದ್ದಾರೆ. ಒಬ್ಬೊಬ್ರು ಒಂದೊಂಥರ, ಬಟ್ ಎಲ್ಲರದ್ದು ಗೋಲ್ ಒಂದೇ ತರದ್ದು ಅನ್ನೋ ತರ ಕ್ಯಾರೆಕ್ಟರ್. ಸೊ ಅವರು ಜರ್ನಿಯಲ್ಲಿ ಬರೀ ತರಲೆ, ತಮಾಷೆ, ಬ್ಯಾಡ್ದಿದ್ದು ಇಂಥದ್ದೇ ನಡೀತಿರುವಾಗ ಒಂದು ಏನಂದ್ರೆ ಆಡಿಯನ್ಸಿಗೆ ಅಥವಾ ಅಂದ್ರೆ ಎಲ್ಲ ಮೇಕಪ್ ಮಾಡಿದ್ಮೇಲೆ ಒಂದು ಬೊಟ್ಟು ಇರ್ಬೇಕಲ್ವಾ, ಎಲ್ಲದು ಚಂದ ಆಗೋದಕ್ಕೆ. ಆ ಥರದೊಂದು ಸೆಗ್ಮೆಂಟ್ ಅಲ್ಲಿ ಬರ್ತಾರೆ ಮೇಡಮ್. ಇನ್ಫ್ಯಾಕ್ಟ್ ಅವ್ರ ಹೆಸರು ಸಿನಿಮಾದಲ್ಲಿ, ಅವ್ರ ಹೆಸರು ರಾಧಾ, ಸಿನಿಮಾದಲ್ಲೂ ರಾಧಾ ಅಂತಾನೆ ಅವ್ರ ಹೆಸರು. ಓಕೆನಾ? ಅಂದ್ರೆ ಒಂದು ಬ್ರಾಹ್ಮಣರು ಮಗಳು, ಬ್ರಾಹ್ಮಣರು ಹುಡುಗಿ ಪಾತ್ರ ಅದು. ಈ 3 ಜನ ಇರುವಂತ ಹುಡುಗರು ಮನೆ ಓನರ್ ಮಗಳು ಅವಳು. ಓಕೆನಾ? ಬಾಡಿಗೆ ಕೊಡದೆ ಯಾಮರ್ಸ್ತಿರ್ತಾರೆ ನಮ್ಮ ಮಕ್ಕಳು. ಸೊ ಕೊಡಲ್ಲ ಏನಿಲ್ಲ. ಸೊ ಇವರು ಕೇಳೋದೇ ಅದು. ಬಟ್ ಹೀರೋ ಇವ್ರಿಗೆ ಲೈನ್ ಹೊಡಿಯೋದು, ಪಟಾಯಿಸೋದು, ಆ ಥರದ್ದೆಲ್ಲ ಫ್ಲರ್ಟ್ ಅವ್ರೇನು ರಿಯಲ್ ಲೈಫಲ್ಲಿ ಮಾಡ್ತಾರೆ ಅದನ್ನೇ. ಸೊ ಅದೇ ನಡೆಯುವಂಥದ್ದು ಕಂಟೆಂಟ್ ಕಟ್ ಮಾಡ್ತೀವಿ. ನೀವು ಅವ್ನು ಬಹಳ ಒಳ್ಳೆ ಒಂಥರ ಪೋಟ್ರೆ ಮಾಡಕ್ಕೆಲ್ಲ ಹೋಗ್ಬೇಡಿ. ಗೊತ್ತಲ್ಲ ಹೇಳಿದ್ದಾರೆ. ಅಣ್ಣೆ ಏನಂತ ಒಳ್ಳೆಯವರಂತ. ಸೊ ಆ ಥರ ಸೆಗ್ಮೆಂಟ್ ಅಲ್ಲಿ ಮೇಡಮ್ ಎಪಿಸೋಡು ಅಂದ್ರೆ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ ನನ್ನ ತಲೆಯಲ್ಲಿ ಬರೆಯುವಾಗ, ಸ್ಕ್ರಿಪ್ಟ್ ಬರೆಯುವಾಗ ಒಂದು ಬ್ಲರ್ ಇಮ್ಯಾಜಿನೇಷನ್ ಇತ್ತು. ಅಂದ್ರೆ ಈ ತರದ ಹುಡುಗಿ ಹಿಂಗ್ ಬರಬೇಕು, ಬ್ರಾಹ್ಮಣರ ಹುಡುಗಿ ಅಂತ ಅಂದಾಗ ನೆನ್ಸ್ಕೊಂಡೇ ಬರ್ದಿದ್ದು. ಆಬ್ವಿಯಸ್ಲಿ ಅಂದ್ರೆ ಒಂದಷ್ಟು ಜನ ಕಾರಣ ಇದ್ದಾರೆ ಅದು. ಕಾಲೇಜಲ್ಲಿ ಇರೋ ಬಂದೋಗಿರೋ ಸೀನಿಯರ್ಸ್, ಜೂನಿಯರ್ಸ್ ಅವರು ಇವರೆಲ್ಲ ಕಾರಣ ಎಲ್ಲ ಬಂದ್ ಹಿಂಗ್ ಹೋಗ್ತಾರೆ. ಯಾರು ಪಕ್ಕ ಉಳಿಲಿಲ್ಲ. ಫಸ್ಟ್ ಪಲ್ಲವಿ ಮಾತ್ರ ಆಗಿತ್ತು. ಚರಣ ಆಗುವ ಅಂದ್ರೆ ಚರಣ ಈ ಜಗದಿದ್ರು ಹೇಳಿದ್ರಲ್ಲ ಇವರು, ಅಲ್ಲಿಂದ ಅದರಿಂದ ಬರೆಯುವಾಗ ಇವ್ರು ಸೆಲೆಕ್ಟ್ ಆಗಿದ್ರು. ಸ್ವಲ್ಪ ಇವರು ಬರ್ತಾ ಇದ್ರು ತಲೆಯಲ್ಲಿ, ಯಾಕಂದ್ರೆ ಇವರೇ ಫಿಟ್ ಆಗಿದ್ರು. ಅಂದ್ರೆ ಒಂದು ಆಡಿಷನ್ 2-3 ರೌಂಡ್ ಆಡಿಷನ್ ಆದಾಗ ಆ ಬ್ರಾಹ್ಮಣರ ತರ ಇದ್ರು, ಸ್ವಲ್ಪ ಸಣ್ಣ ಇದ್ರು ಇವರು. ಇವ್ರು ನೋಡಿದಾಗ ಇವ್ರೇನು ಸೂಟ್ ಆಗ್ತಾರ ಹಂಗೆ ಹಿಂಗೆ ಅಂತ. ಬ್ರಾಹ್ಮಣರ ತರ ಪಕ್ಕ ಇದ್ದಾರೆ, ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ, ಒಳ್ಳೆ ಸ್ಕಿಲ್ ಇರೋಂತ ನಟಿ. ಆದ್ರೆ ಏನೋ ಒಂದು ಮಿಸ್ಸಿಂಗ್ ಅಲ್ಲ ಅಂತ ಅಂದಾಗ ಸ್ವಲ್ಪ ಸಣ್ಣ ಇದ್ರು ಅವರು. ಮೇಡಮ್ ದಪ್ಪ ಆಗ್ಬೇಕಲ್ಲ ನೀವು ಆಗ್ತೀರಾ ಅಂತ ಕೇಳಿದಾಗ ಯೂಶುವಲಿ ಎಲ್ಲಾ ಹೀರೋಯಿನ್ಗಳಿಗೆ ಡೈರೆಕ್ಟರ್ ನೀವು ಸಣ್ಣ ಆಗ್ಬೇಕು ಅಂತ ಹೇಳ್ತಾರೆ. ನಾನು ದಪ್ಪ ಆಗ್ಬೇಕು ಅಂತ ಹೇಳ್ತಾ ಇದ್ದೆ. ಇವ್ರು ಹೋಗಿ ಯಾವ್ಯಾವ್ದೋ ಪೌಡರ್, ಆ ಪೌಡ್ರ್ ಬ್ರ್ಯಾಂಡ್ ಎಲ್ಲ ಹೇಳ್ಬಿಡಿ, ಯಾವ್ಯಾವ್ದೋ ಪೌಡ್ರು ಅದು ಇದು ಎಲ್ಲ ತಿಂದು ದಪ್ಪ ಆಗ್ಬಿಟ್ರು. ಸೀರಿಯಸ್ಲಿ ನಾನು 1 month ಅಲ್ಲಿ 7 kgs ಏನೋ ಪುಟ್ ಆನ್ ಆದ. ನಾನು ಏನೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇರೋದು ಕಾರ್ಕಳದಲ್ಲಿ, ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಇವರು ಸ್ವಲ್ಪ ದಪ್ಪಾಗಿ ಚೆನ್ನಾಗಿ ಆಗ್ಬಿಟ್ರು. ಅಂದ್ರೆ ಆ ಬ್ರಾಹ್ಮಣ ಹುಡುಗಿಗೆ ಏನ್ ಬೇಕು ಅದಾಗಿ, ಇನ್ಫ್ಯಾಕ್ಟ್ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿದ್ರು. ನನಗೆ ಅಂದ್ರೆ ದಪ್ಪ ಇದ್ರು, ಚೆನ್ನಾಗಿದ್ರು ಅಂತ. ನನ್ಗೆ ಅಷ್ಟು ನನ್ನ ಬಾಡಿ ಅಷ್ಟ ಬೇಗ ದಪ್ಪ ಆಗಲ್ಲ. 1 month ಅಲ್ಲಿ ಹೇಗ್ ದಪ್ಪ ಆದ್ರಿ? 1 month ಅಲ್ಲಿ ಅಂದ್ರೆ ಹೋಮ್ ರೆಮಿಡೀಸ್ ಎಲ್ಲ, ಬಾಳೆಹಣ್ಣು, ಹಾಲು, ಈ ತರ ಎಲ್ಲ ಬಹಳ ಕಷ್ಟಪಟ್ಟಿದ್ದಾರೆ. ಇಲ್ಲ ಇವ್ರಿಗೆ ತಿನ್ನೋದು ಕಷ್ಟ ಮೇಡಮ್. ನಾನು ಇವ್ರ ಅಮ್ಮನ ಹತ್ರ ಅನ್ಸ್ಕೊಳ್ಳೋದು ಒಂದೇ, ತಿಂದಿಲ್ಲ ಅಪ್ಪಿ ಅವ್ರು ತಿಂದಿಲ್ಲ, ತಿನ್ಸಿ ಇಷ್ಟೇ ಆಯ್ತಾ. ತಿನ್ನೋದು ತುಂಬಾ ಕಷ್ಟ ಪಡ್ತಾರೆ, ತಿನ್ನೋದೇ ಇಲ್ಲ. ಇವತ್ತು ಬೆಳಿಗ್ಗೆ ತಿನ್ಕೊಂಡ್ ಬಂದಿಲ್ಲ ಅವರು. ಪ್ರಾಮಿಸ್ ಮಾಡಿ ಹೇಳಿ ತಿಂದಿದ್ದೀರ ಅಂತ, ಪ್ರಾಮಿಸ್ ಮಾಡಿ ತಿಂದಿದ್ದೀರ ನೋಡಿ, ತಿಂದಿಲ್ಲ. ಪ್ರೊಡಕ್ಷನ್ ಉಳಿತಲ್ಲ ಬಿಡಿ ನಿಮಗೆ ಮೇಡಮ್. ಮೇಡಮ್ 150 ರೂಪಾಯಿ ಉಳಿಸಿ ಏನು ಮಾಡ್ಬೇಕಾಗಿಲ್ಲ ಮೇಡಮ್, ಅಂತ ಪ್ರೊಡಕ್ಷನ್ ಬೇಕಾಗಿಲ್ಲ ನಮ್ಗೆ. ಆ ತರ ಉಳಿಸೋ ಯಾವ ದುರುದ್ದೇಶ ನಮ್ಗೆ? ಅಷ್ಟೊಂದು ಊಟ ತಿಂಡಿಯಲ್ಲಿ ಊಟ ತಿಂಡಿ ಮಟ್ಟಿಗೆ ಯಾವ ಟೆಕ್ನಿಷಿಯನ್ ಕೇಳಿ ಒಳ್ಳೆ ರೀತಿಯಿಂದ ಊಟ ತಿಂಡಿ ಹಾಕಿದ್ವಿ. ಅವಾಗ ಸಣ್ಣ ಇದ್ದೆ, ತುಂಬಾನೇ ಸಣ್ಣ ಇದ್ದೆ. ಅಂಡ್ ಇದು ಸೆಲೆಕ್ಟ್ ಆದ್ಮೇಲೆ ಈ ತರ ದಪ್ಪ ಆಗ್ಲೇಬೇಕು ನೀವು ಅಂತ ಎಲ್ಲ ಹೇಳಿದಾಗ ಮಾತುಕತೆಲ್ಲೇ ಹೇಳ್ಬಿಟ್ರು, ನೀವು ದಪ್ಪ ಆಗ್ಲೇಬೇಕು ಅಂತ ಹೇಳಿ. ಅದಾದ್ಮೇಲೆ 1 month ಟೈಮ್ ತಗೊಂಡೆ, 7 kgs ಪುಟ್ ಆನ್ ಆದೆ. ಅದಾದ್ಮೇಲೆ ಸ್ವಲ್ಪ ಚಬ್ಬಿ ಆದೆ. ಹೌದು ಆದೆ. ಅಂಡ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ಕ್ಯಾರೆಕ್ಟರ್ಗೂ ನನ್ನ ರಿಯಲ್ ಕ್ಯಾರೆಕ್ಟರ್ಗೂ ಏನು ಡಿಫ್ರೆನ್ಸೇ ಇಲ್ಲ. ಅದೇ ತರ, ಅಷ್ಟೇ ಸೈಲೆಂಟ್, ಅಷ್ಟೇ ಅಂದ್ರೆ ಜಾಸ್ತಿ ಮಾತು ಆಡಲ್ಲ. ಒಂದು ಇಂಟ್ರೋಟ್ ಮಾಡ್ತೀನಿ ಮೇಡಮ್. ನನ್ಗೆ ಹೆಂಗೆ, ನಾನು ತುಂಬಾ ಯೂನಿವರ್ಸ್ನ ನಂಬ್ತೀನಿ ಮೇಡಮ್, ಆಯ್ತಾ. ಅಂದ್ರೆ
ಈ ನಾನು ಸ್ವಲ್ಪ ನಾಸ್ತಿಕ, ದೇವರು ದಿಂಡ್ರು ಅದು ಬೇರೆಯವರಿಗೆ, ನಾನು ದೆವ್ವ ಮಾತ್ರ ನಂಬೋದು ದೇವನ್ ಮಾತ್ರ ನಂಬ್ತೀನಿ. ಅಂದ್ರೆ ನಾನು ಏನ್ ಪಾತ್ರಗಳು ಬರಿತಾ ಹೋದ್ನಲ್ಲ, ನಾನು ನಿಮ್ಗೆ ಹೇಳಿದ್ರೆ ತುಂಬಾ ಕ್ಲೀಶೆ ಅನ್ಸುತ್ತೆ, ಬಟ್ ವೆರಿ ಟ್ರೂ ಹೇಳ್ತಾ ಇರೋದು. ನಾನು ಏನ್ ಪಾತ್ರಗಳು ಬರಿತಾ ಹೋದೆ ಅದೇ ತರ ನಂಗೆ ಸಿಗ್ತಾ ಹೋದ್ರು. ಇನ್ ದ ಸೆನ್ಸ್, ಈಗ ಸೂರಿ ಅಂತ ಪಾತ್ರ ಬರೆದಾಗ ನಂಗೆ ಸೂರಿ ಹೇಗ್ ಬಿಹೇವ್ ಮಾಡ್ತಾನೆ, ಅವನ ಯೋಚನೆ ಹೇಗೆ, ಅವನು ಎಷ್ಟು ಕ್ರಿಮಿನಲ್ಲು, ಎಷ್ಟು ಒಳ್ಳೆಯವನು, ಎಷ್ಟು ಕೆಟ್ಟವನು, ಎಷ್ಟು ದುರಾಸೆ ಇದೆ, ಎಷ್ಟು ಅಹಂಕಾರ ಇದೆ ಅಂತ ಎಲ್ಲಾ ಪಾತ್ರಗಳಲ್ಲಿ ಏನಿತ್ತಲ್ಲ, ನಂಗೆ ಅದೇ ತರ ಪರ್ಸನ್ ಸಿಕ್ಕಿರೋದು ವಿಕಾಸ್ ಜೊತೆ. ಅವನು ಎಷ್ಟು ಬ್ರಿಲಿಯಂಟು, ಎಷ್ಟು ಕ್ರಿಮಿನಲ್, ಎಷ್ಟು ಅಂದ್ರೆ ವಿಚಾರ ಮಾಡ್ತಾನೆ, ಎಷ್ಟು ಬ್ಯಾಲೆನ್ಸ್ಡ್, ಎಷ್ಟು ಮ್ಯಾನಿಪುಲೇಟಿವ್, ಎಲ್ಲಾನು ಆ ಸೂರಿ ಪಾತ್ರ. ಅದ್ ಹಂಗೆ ಅಂದ್ರೆ ನಾನು ಇದು ಮಾಡ್ತಿರೋದಲ್ಲ, ಅಷ್ಟೇ ಕ್ಲಿಯರಿಟಿ ಇರುವಂತ ವ್ಯಕ್ತಿ, ಅಷ್ಟೇ ತಾಳ್ಮೆ ಇರುವಂತ ವ್ಯಕ್ತಿ, ಅಷ್ಟೇ ಒಂದು ಗೋಲ್ ಇಟ್ಕೊಂಡ್ರೆ ಅದನ್ನ ನಾನು ಮುಟ್ತೀನಿ ಅನ್ನೋ ವ್ಯಕ್ತಿ ಇವೊಂದು. ಆಯ್ತಾ? ಇನ್ನೊಂದು ಪಾತ್ರ ಪೆಟ್ಟಿಗೆ ಅಂತ ಬರೆಯುವಾಗ ಸ್ವಲ್ಪ ಅದು ಆಚೆ ಈಚೆ ಆಡ್ತಾ ಇರ್ತದೆ. ಅಂದ್ರೆ ಅದು ಗಾಳಿ ಬಂದಂಗೆ ತೂರ್ಕೊಳತಿರುತ್ತೆ, ಬಿರುಗಾಳಿನಾಗೂ ಸುಂಟುಗಳಿಂದಾಗ್ಬೋದು, ಆ ಥರದ್ದೇ ಪಾತ್ರ ಅವನು. ಇನ್ಫ್ಯಾಕ್ಟ್ ನಮ್ಮ ಮಿಥುನ್ ತೀರ್ಥಹಳ್ಳಿ ಅಂತ ಅವ್ರು ಇನ್ನೊಂದು ರೋಲು, ಸೈಲೆನ್ಸು, ಭಯ ಪಡ್ ಎಲ್ಲದಕ್ಕೂ ಆ ಥರದೇ ಪಾತ್ರ. ಅಂಡ್ ಇವ್ರಿದಾರಲ್ಲ, ನಾನು ಏನ್ ಬರೆದಿದ್ದೆ ರಿಫ್ಲೆಕ್ಟ್ ಎತ್ತಿಟ್ಟಂಗಿದೆ, ಇವ್ರು ನೋಡ್ಕೊಂಡೇ ಬರ್ದಂಗಿದೆ. ಯಾರಾದ್ರೂ ನೋಡ್ಬಿಟ್ರೆ ಅವ್ರು ನೋಡ್ಕೊಂಡೇ ಬರ್ದ್ರ ನೀವು ಅಂತ. ಹಂಗೆ ಇವ್ರು ಬಂದಾಗ್ಲೂ, ಆಫೀಸಿಗೆ ಬಂದಾಗ್ಲೂ ಫಸ್ಟ್ ಹಿಂಗೆ ಬಂದ್ರು ಸರ್ ಅಂತ ಅನ್ಕೊಂಡು ಎಂಟ್ರಿ ಕೊಟ್ಟರು ಸರ್ ಅಂತ. ನಾನು ಏನಕ್ಕೆ ಈ ಹುಡುಗಿ ಇಷ್ಟೊಂದು ಡೌನ್ ಇದಾರ, ಇಷ್ಟೊಂದು ಈ ಥರ ಯಾಕೆ ಆಡ್ತೀರ ಅಂತ ನೋಡಿದ್ರೆ ಆಮೇಲೆ ಗೊತ್ತಾಯ್ತು. ಓಕೆ ಫಸ್ಟ್ ಟೈಮ್ ಯಾರಾದ್ರು ಹಿಂಗೆ ನೋಡ್ಬಿಟ್ಟು ಇವ್ರು ನಾಟಕ ಅನ್ಕೊಂಡ್ಬಿಡ್ತಾರೆ. ಇದು ನಾಟಕ ಅಲ್ಲ, ಆಕ್ಚುಲಿ ಇರೋದೇ ಯಾಕೆ ಹಂಗೆ ಅಂತ ಗೊತ್ತಾದ್ಮೇಲೆ ಕೊನೆಗೆ ಫೈನಲಿ ರಾಧನ್ ಪಾತ್ರಕ್ಕೆ ರಾಧನೆ ಫಿಟ್ ಆಗ್ತಾರೆ. ನೋಡಿ, ಸರಿಯಾದವರೇ ಸಿಕ್ಕಿದ್ದಾರೆ. ನೋಡಿ, ಜೊತೆಗೆ ಎಷ್ಟು ಕ್ರಿಮಿನಲ್ ನೀವು ಹಾಗಾದ್ರೆ. ಒಂದು ಉದ್ದಲ್ಲಿ ಇಷ್ಟ ಹೇಳಿದ್ರು, ಬ್ರಿಲಿಯಂಟು, ಕರೇಜಸ್ಸು, ಇನ್ನೇ ಸರ್ ತುಂಬಾ ತಾಳ್ಮೆ ಇರೋರು, ಗೋಲ್ ನ ಬಿಡದೆ ಮಾಡೋರು, ಇದೆಲ್ಲ ಬಿಟ್ಟು ನಿಮಗೆ ಕೇಳಿಸಿರೋದು ಬರೀ ಕ್ರಿಮಿನಲ್ ಮಾತ್ರ. ಆ ಕ್ರಿಮಿನಲ್ ಏನೋ ಕಂಟೆಂಟ್ ಆಗ್ಲಿ, ಎಲ್ಲ ಕ್ರಿಮಿನಲ್ ಗೊತ್ತಿಲ್ಲ. ಮುಂಚೆ ಕ್ರಿಮಿನಲ್ ಲಾಯರ್ ಆಗಿದ್ದೆ ಆಯ್ತಾ. ಸೊ ಬಟ್ ಕ್ರಿಮಿನಲ್ ಹೇಗೆ ಅನ್ನೋಂಥದ್ದನ್ನ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಅಂದ್ರೆ ಒಬ್ಬ ಹೀರೋ ಕ್ರಿಮಿನಲ್ ಮೈಂಡ್ ಸೆಟ್ಟು, ಒಂಥರ ದುರಾಂಕಾರ ಇರೋದು, ಜೊತೆಗೆ ಒಳ್ಳೆತನ ಇರೋದು, ಇದೆಲ್ಲ ಮಿಕ್ಸ್ ಇರುವಂತ ತುಂಬಾ ಒಳ್ಳೆ ಕ್ಯಾರೆಕ್ಟರ್. ಅದನ್ನ ನಾನು ಹೇಳಲೇಬೇಕು. ಅಂದ್ರೆ ಒಬ್ಬ ವ್ಯಕ್ತಿ ಹತ್ರ ಎಲ್ಲವೂ ಇದ್ದಾಗ ಅವ್ನ್ ಕ್ರಿಮಿನಲ್ ಅಂತ ತೋರಿಸ್ಕೊಳ್ಳೋದಕ್ಕೆ ತುಂಬಾ ವೇ ಇರುತ್ತೆ. ಅಂದ್ರೆ ಅವ್ನ ತುಂಬಾ ಮೆಟೀರಿಯಲ್ ಇರುತ್ತೆ, ತುಂಬಾ ಪೊಟೆನ್ಶಿಯಲ್ ಇರುತ್ತೆ. ಒಬ್ಬ ವ್ಯಕ್ತಿ ಅಸಹಾಯಕನಾದಾಗ ಅವ್ನ್ ಕ್ರಿಮಿನಲ್ ಆಗಿದ್ರೆ ಅವನು ವೇನ್ ಹೇಗೆ ಹುಡುಕ್ತಾನೆ, ಅಂದ್ರೆ ಅವನ ಹತ್ರ ಏನೂ ಇಲ್ಲ ಮಾಡ್ಕೊಳ್ಳೋದಕ್ಕೆ, ಅಸಹಾಯಕ, ಅವನ ಹತ್ರ ಯಾರು ಇಲ್ಲ, ಅವನ ಹತ್ರ ಹೆಲ್ಪ್ಲೆಸ್ ಅಂತ ಇದ್ದಾಗ ಇಫ್ ಹಿ ಈಸ್ ಕ್ರಿಮಿನಲ್, ಅವನು ಆ ದಾರಿನ ಹೆಂಗ್ ಕಂಡುಕೊಳ್ತಾನೆ ಅನ್ನೋದು ಅಪಾಯದ ಎಚ್ಚರಿಕೆಯ ಚಾಪ್ಟರ್ ಕ್ಲೋಸ್ ನಲ್ಲಿ ಅದ್ಭುತವಾಗಿ ಇದೆ. ಅಂಡ್ ಅದನ್ನ ಸಾಧಿಸಿದಾರೆ ಅವರು ಹೀರೋ. ಅಲ್ಲ, ಇನ್ನೊಂದೇನು ಗೊತ್ತಾ, ಮೇಜರ್ಲಿ ಹೀರೋ ಅಂದ್ರೆ ಪ್ರತಿಯೊಂದು ಸಿನಿಮಾಗಳಲ್ಲಿ ಹೀರೋ ಏನ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಹೀರೋ ಬಿಗರ್ ದೆನ್ ಲೈಫ್ ಇರುತ್ತೆ. ಯೂಶಲಿ ಹೀರೋ ಅಂದ್ರೇನೆ ಯೂಶಲಿ ಬಿಗರ್ ದೆನ್ ಲೈಫ್ ನೋಡ್ತೀವಿ. ಅಂದ್ರೆ ಹೀರೋ ಎಷ್ಟು ಜನರನ್ನ ಬೇಕಾದ್ರೂ ಹೊಡಿಬೋದು, ಹೀರೋ ಹೆಂಗ್ ಬೇಕಾದ್ರೂ ಬರ್ಬೋದು, ಅವ್ನು ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಸಿನಿಮಾದಲ್ಲಿ ಹಾಗಿಲ್ಲ. ನಮ್ಮ ಸಿನಿಮಾದಲ್ಲಿ ಹೀರೋ ಒಬ್ಬ ನಾರ್ಮಲ್ ಮಿಡ್ಲ್ ಕ್ಲಾಸ್ ಹುಡುಗ ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಹುಡುಗ ಏನು ಯೋಚನೆ ಮಾಡ್ತಾನೆ, ಅವ್ನು ಹೇಗ್ ಬದುಕ್ತಾನೆ, ಹೇಗ್ ರೂಟ್ ತಗೊಳ್ತಾನೆ, ಅದನ್ನೇ ಹೇಳಕ್ ಕೊಟ್ಟಿದೀವಿ. ಅಂತದೇ ರಿಲೇಟ್ ಆಗುತ್ತೆ. ಅಂದ್ರೆ ಅವನು ಮಾಡೋ ಆ ರೆಗ್ಯುಲರ್ ಎಲ್ಲರೂ ಏನ್ ಮಾಡ್ತಾರೆ, ಏನ್ ಯೋಚನೆ ಮಾಡ್ತಾರೆ, ಅದೇ ಹೀರೋಯಿಕ್ ಆಗಿ ಕಾಣಿಸುತ್ತೆ ಸಿನಿಮಾದಲ್ಲಿ. ಸಿನಿಮಾ ಅಂದ್ರೆ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಹೀರೋ ಆಗ್ತಾ ಹೋಗುತ್ತೆ. ಅಂದ್ರೆ ಹೆಂಗ ಆಗ್ತಾ ಹೋಗುತ್ತೆ ಅಂದ್ರೆ ಈ ರೆಗ್ಯುಲರ್ ಡಿಸಿಷನ್ಗಳಿಂದನೇ. ಒಬ್ಬ ನಾರ್ಮಲ್ ಮನುಷ್ಯ ತುಂಬಾ ಯೋಚನೆ ಮಾಡಿದಾಗ, ಕಷ್ಟದಲ್ಲಿದ್ದಾಗ ಹೇಗ ಅವನದು ಡಿಸಿಷನ್ ಹೀರೋಯಿಕ್ ಆಗಿ ಹೋಗುತ್ತೆ, ಅದೇ ತರದಲ್ಲಿ ಹೋಗುವಂತ ಸಿನಿಮಾ. ಎಲ್ಲ ಬೇಕು ಅನ್ನೋ ದುರಾಸೆ ಇದೆ, ಹೌದು, ಕ್ಯಾರೆಕ್ಟರ್ಗೆ. ಬಟ್ ಅಟ್ ದ ಸೇಮ್ ಪಾಯಿಂಟ್ ಕ್ಯಾರೆಕ್ಟರ್ಗೆ ಕರುಣಾಹೀನ ಅಲ್ಲ, ಕರುಣೆ ಇದೆ. ಬಟ್ ಎಲ್ಲ ಬೇಕು ಅನ್ನೋ ದುರಾಸೆನೂ ಇದೆ. ಬುಕ್ಸ್ ಎಲ್ಲ ಓದ್ತೀರಾ ನೀವು? ಬುಕ್ಸ್ ಎಲ್ಲ ಓದ್ತೀರಾ? ಏನೋ ಒಂದೆರಡು ಸಾಹಿತ್ಯ ಮಾತುಗಳೆಲ್ಲ ಅವ್ರು ಹಂಗೆ ಸೈಲೆಂಟ್ ಮಾತಾಡಿದ್ರೆ ಅದು ಫುಲ್ ಕರೆಕ್ಟ್ ಆಗಿರುತ್ತೆ, ತೂಕದ ಮಾತು ಅಲ್ವಾ? ಮಾತಾಡೋದು ಕಡಿಮೆ, ಬಟ್ ಆಡಿದ್ರೆ ಅದು ತೂಕವಾಗಿರುತ್ತಲ್ವಾ? ಮತ್ತೆ ವಿಕಾಶ್ ಅವ್ರಿಗೂ ದೆವ್ವಕ್ಕೂ ಅವಿನಾಭಾವ ಸಂಬಂಧ ಇದ್ದಂಗಿದೆ. ಸ್ನಾನ ಆಯ್ತು, ಅದಾದ್ಮೇಲೆ ಈಗ ಅಪಾಯವಿದೆ ಎಚ್ಚರಿಕೆ. ನಾನು ಆಕ್ಚುಲಿ ಮೊನ್ನೆ ಇದ್ರಲ್ಲಿ ನೋಡ್ತಾ ಇದ್ದೆ, ನಿಮಗೆ ಹೇಳಕ್ ಮರ್ತೋಯ್ತು. ಆಕ್ಚುಲಿ ಬುಕ್ ಮೈ ಶೋ ಅಲ್ಲಿ ಮೊನ್ನೆ ನಾನು ನೋಡ್ತಾ ಇದ್ದೆ. ಈಗ ನಮ್ಮ ಸಿನಿಮಾ ಹೆಂಗಿದ್ರು ಬುಕ್ ಮೈ ಶೋಗೆ ಬಂದಿದೆ. ಸೊ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಂದು ಮೇರಿ ಸಿನಿಮಾದ ಏನಾಗಿದೆ, ಒಂಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದ ಅದು ಬೇರೆ ಕಾಣಿಸುತ್ತೆ. ವಿಕಾಶ್ ಉತ್ತಯ ಅದು TTE ಅಂತ ಹಾಕಿದಾರೆ ಅಲ್ಲಿ, TTIH ಅಂತ, ಅದಕ್ಕೋಸ್ಕರ ಅದು ಬೇರೆ ಕಾಣಿಸುತ್ತೆ. ವಿಕಾಶ್ ಉತ್ತಯ ಅಂತ ಕೊಟ್ಟಾಗ ಎರಡೇ ಸಿನಿಮಾ ಬರೋದು, ಅದು ಬೇರೆ ಬರುತ್ತೆ, ಸ್ಪೆಲ್ಲಿಂಗ್ ಬೇರೆ ಇರೋದ್ರಿಂದ. ಆ ಎರಡು ಸಿನಿಮಾದಲ್ಲಿ ಓಪನ್ ಮಾಡಿದ್ರೆ ಒಂದು ಆನ ಅಪಾಯದ ಎಚ್ಚರಿಕೆ ಬರುತ್ತೆ. ಮತ್ತೆ ನೀವು ಪೋಸ್ಟರ್ಸ್ ನೋಡಿದ್ರೆ ಇದೇ ಟಿಂಟ್,
ಆನದು ಇದೇ ಟಿಂಟ್, ಸೇಮ್ ಟಿಂಟ್. ಓಪನ್ ಮಾಡಿದ್ರೆ 2 ಪೋಸ್ಟರ್ ಒಂದೇ ತರ ಕಾಣಿಸುತ್ತೆ ಹತ್ರ. ಓಹ್ ಅನ್ಸ್ಬಿಡ್ತು. ಮತ್ತೆ 2 ಹಾರರ್ ಸಬ್ಜೆಕ್ಟ್. ನನಗೊಂದ್ಸಲ ಅನ್ಸ್ತು, ಓ ಇದೊಂಥರ ನಾನು ಹಾರರ್ ಕಂಟೆಂಟ್ ಒಳಗಡೆ ಇದಾದಂಗ ಐತಲ್ಲ ಈಗ ಅಂತ. ಒಟ್ಟಿನಲ್ಲಿ 3A ಆನ, ಅಪಾಯದ ಎಚ್ಚರಿಕೆ, ಅಭಿಜಿತ್ ಇರ್ತಾರೆ. ಅಣ್ಣ ಚೆನ್ನಾಗಿ ಪ್ರಮೋಟ್ ಆಗ್ತಾ ಇದೆ. ಪೇಮೆಂಟ್ ಅಲ್ಲೂ ತಗೊಳ್ಳಿ ಮೇಡಮ್. ಅವ್ರು ನನ್ನ ಕ್ಲೋಸ್ ಫ್ರೆಂಡ್, ನಿಮ್ಮ ಹತ್ರನೇ ಜಾಸ್ತಿ ತಗೋತೀನಿ. ಒಟ್ಟಿನಲ್ಲಿ ಅದೇ, ಯಾಕಂದ್ರೆ ಹಾರರ್ ಸಬ್ಜೆಕ್ಟ್ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನೀವು ಅದನ್ನೇ ಹೆದರ್ಸ್ತಾ ಇದೀರಾ ಜನನ ಒಟ್ಟು. ಇಲ್ಲ ಆತರ ಅಲ್ಲ, ಅಂದ್ರೆ ನನ್ನ ಮೈಂಡ್ ಅಲ್ಲಿ ಏನು ಇದೇ ತರ ಜಾನ್ರೆ ತಗೊಬೇಕು ಅನ್ನೋಂಥದ್ದು ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಅಂತದೇ ಹುಡ್ಕೊಂಡ್ ಬರ್ತಾ ಇದೆ, ನೀವು ಹುಡ್ಕೊ ಬರ್ತಾ ಇದೆ ಅನ್ನೋದಕ್ಕಿಂತ ನಾನು ಯಾವಾಗ್ಲೂ ಯೋಚನೆ ಮಾಡೋದು, ಒಬ್ಬ ನ್ಯೂ ಕಮ್ಮರ್ಗೆ ಬಹಳ ಲಾಜಿಕಲಿ ಹೇಳ್ತೀವಿ, ವೆರಿ ಪ್ರಾಕ್ಟಿಕಲಿ ಹೇಳ್ತೀನಿ. ಒಬ್ಬ ನ್ಯೂ ಕಮ್ಮರ್ ಆಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಆನೆ ಬರೋ ಟೈಮಲ್ಲಿ ನಮಗೆ ಸೆಲೆಕ್ಷನ್ಸ್ ಇರ್ಲಿಲ್ಲ, ಆಪ್ಷನ್ಸ್ ಇರ್ಲಿಲ್ಲ. ನಾವು ಬೇರೆ ಯಾವ್ದೋ ಸ್ಟಾರ್ ಮಕ್ಳ ತರನೋ ಅಥವಾ ಎಸ್ಟಾಬ್ಲಿಷ್ಡ್ ಯಾರೋ ಇದ್ರ ತರ ನಮಗೆ 10 ಸ್ಕ್ರಿಪ್ಟ್ ಅಲ್ಲಿ ಒಂದು ಸೆಲೆಕ್ಟ್ ಮಾಡೋಂತ ಒಂದು ಪ್ರಿವಿಲೇಜ್ ಇರ್ಲಿಲ್ಲ. ಬಂದಿದ್ದೊಂದು ಸಿನಿಮಾ ಮಾಡ್ಬೇಕು, ಇದ್ದಿದ್ದ ಸಿನಿಮಾದಲ್ಲಿ ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕು ಅನ್ನೋಂಥದ್ದು ಇತ್ತು. ಆ ಥರದಲ್ಲಿ ಆನಾ ಕೂಡ ಆಗಿರೋದು. ಸೊ ಮೇರಿ ಕೂಡ ಅದೇ ಥರ ಆಗಿರೋದು. ಬಟ್ ಅಪಾಯವಿದ ಎಚ್ಚರಿಕೆ ಬರೋ ಟೈಮಿಗೆ, ನಿಜ ಹೇಳ್ತೀನಿ, ಅಪಾಯವಿದ ಎಚ್ಚರಿಕೆ ಬರೋ ಟೈಮಿಗೆ ಬಂದು ಸಿನಿಮಾ ತಗೊಳ್ಳೋಣ ಅನ್ನೋ ಥರದಲ್ಲಿ ಮಾಡಿಲ್ಲ. ಅಪಾಯದ ಎಚ್ಚರಿಕೆ ಅವತ್ತು ಮಾಡಿಲ್ಲ. ಅಪಾಯವಿದ ಎಚ್ಚರಿಕೆ ಸೆಲೆಕ್ಟ್ ಮಾಡಿರೋದೇ ಮೇಜರ್ಲಿ ಅದರ ಸ್ಟ್ರಾಂಗ್ ಕತೆ ಮತ್ತೆ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್. ಈಗ ನಮ್ಮ ಡೈರೆಕ್ಟರ್ ಇರಲಿ, ಸುನಾಥ್ ಸರ್ ಇರಲಿ, ಅದು ಅಂದರೆ ನಾ ಹೇಳಿದ್ನಲ್ಲ, ಆಡಿಷನ್ ಹೋಗುವಷ್ಟರಲ್ಲಿ ಎಲ್ಲ ಹಾಡುಗಳು ರೆಡಿ ಇತ್ತು. ಈ ಸಿನಿಮಾ ಹೇಗೆ ಬರುತ್ತೆ ಅನ್ನೋಂಥ ಎಲ್ಲ ಒಂದು ಇದನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು, ಬೇಸ್ ಹೀಗೆ ಬರುತ್ತೆ ಅಂತ. ಸೊ ಅಪಾಯದ ಎಚ್ಚರಿಕೆ ಸಿನಿಮಾ ಇವತ್ತು ಆದಮೇಲೆ ನಾವು ಹೇಳ್ತಾ ಇರೋದಲ್ಲ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ. ಅವತ್ತಿನ ದಿನಕ್ಕೆ ನಾವು ಮೊದಲನೇ ದಿವಸ ಇಲ್ಲಿ ಆಡಿಷನ್ ಹೋದಾಗಲೇ ಈ ಸಿನಿಮಾ ಬೇಸಿಕ್ ಈ ಲೈನ್ ಅಂತೂ ದಾಟುತ್ತೆ ಅಂತ ಅವತ್ತಿಗೆ ಗೊತ್ತಿತ್ತು. ಬಿಕಾಸ್ ಅಷ್ಟು ಸ್ಟ್ರಾಂಗ್ ಕತೆಗನ್ನ ವರ್ಷಗಳಿಂದ ರೆಡಿ ಮಾಡಿದ್ದಾರೆ. ಅದ್ರ ಕ್ರೆಡಿಟ್ಸ್ನ ಕೊಡಬೇಕಂದ್ರೆ ಅಷ್ಟು 7-8 ವರ್ಷಗಳು. ಫಸ್ಟ್ ಏನಾದ್ರೆ ಯಾವುದೇ ಸಿನಿಮಾ ಇರಲಿ, ಎಕ್ಸಿಕ್ಯೂಷನ್ ಆಗಿ ಏನೋ ಆಗುತ್ತೆ ಸಿನಿಮಾಗಳು. ಅಂದರೆ ಸಿನಿಮಾ ಶೂಟಿಂಗ್ ಹೋದಾದ್ಮೇಲೆ ಏನೋ ಆಗ್ಬೋದು. ಈಗ ಕಾಂತಾರ ಸಿನಿಮಾಗಳನ್ನ ಹೇಳಿದ್ರೆ, ಕಾಂತಾರ ಸಿನಿಮಾ ಪೇಪರ್ಲಿದ್ದಾಗ ಯಾರು ಯೋಚನೆನೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅದು ಎಕ್ಸಿಕ್ಯೂಷನ್ಗೆ ಆ ಲೆವೆಲ್ಗೆ ಆಗುತ್ತೆ ಅಂತ. ಯಾರು ಸ್ಕ್ರಿಪ್ಟ್ ಸ್ಟೇಜಲ್ಲಿ ಇದ್ದಾಗ ಅನ್ಕೊಂಡಿರಲ್ಲ. ಬಟ್ ನಾನು ಹೇಳೋದು, ಪ್ರತಿ ಸಿನಿಮಾನು ಈ ಸ್ಕ್ರಿಪ್ಟ್ ಅಥವಾ ಪೇಪರ್ ಸ್ಟೇಜಲ್ಲಿ ಇದ್ದಾಗ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅದು ಭಾಳ ಡಿಪೆಂಡ್ ಆಗುತ್ತೆ ಒಂದು ಸಿನಿಮಾ ಗೆಲುವು. ಈ ಪೇಪರಲ್ಲಿ ಫಸ್ಟ್ ಡಿಸೈಡ್ ಆಗುತ್ತೆ ಅಂತ ನಾನು ಹೇಳೋದು. ಆಮೇಲೆ ಸುಮಾರಷ್ಟು ವಿಷಯಗಳಿದೆ, ಕ್ಯಾಸ್ಟಿಂಗ್ ಇದೆ, ಒಳ್ಳೆ ಪ್ರೊಡಕ್ಷನ್ನು, ಒಳ್ಳೆ ಪೋಸ್ಟ್ ಪ್ರೊಡಕ್ಷನ್ನು, ಒಳ್ಳೆ ಮಾರ್ಕೆಟಿಂಗು, ಇವೆಲ್ಲವೂ ಬರುತ್ತೆ. ಬಟ್ ಈ ಬೇಸಿಕ್ ಪೇಪರಲ್ಲಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಇದ್ರ ಮೇಲೆ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಈ ಫೌಂಡೇಶನ್ ಇಲ್ಲಲ್ಲ. ಸೊ ಈ ಫೌಂಡೇಶನ್ ತುಂಬ ಸ್ಟ್ರಾಂಗ್ ಇತ್ತು. ಆ ಸ್ಟ್ರಾಂಗ್ ಇತ್ತು ಅನ್ನೋಂಥದ್ದನ್ನ ನಾನು ವೆರಿ ಫಸ್ಟ್ ಡೇ ಬಂದಾಗಲೇ ರಿಯಲೈಸ್ ಮಾಡ್ಕೊಂಡೆ. ಈ ಕತೆ ಅಂದ್ರೆ ಇವರು ಬಂದಿದ್ದು ಹೇಗೆ ಅಂತಂದ್ರೆ, ಇವ್ರು ಫಸ್ಟ್ ನನಗೆ ಭೇಟಿ ಆಗೋದು ಒಬ್ರು ಡಿಸೈನರ್ ಮೂಲಕ ನಂಬರ್ ಸಿಗುತ್ತೆ. ಇವ್ರದ್ದು ಒಂದು ಪ್ರೀಮಿಯರ್ ಶೋಗೆ ಇವ್ರು ಬಂದಿರ್ತಾರಲ್ಲಿ, ನಮ್ಮ ಜಾಲಹಳ್ಳಿ ಕ್ರಾಸ್ ರಾಕ್ಲೈನ್ ಮಾಲ್ ಹತ್ರ ಬಂದಿರ್ತಾರೆ. ಸುಮ್ಮನೆ ಕರ್ಸ್ಕೊಂಡಿದ್ದು ನಾನು ಆಕ್ಚುಲಿ. ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರು, 2 ಸಿನಿಮಾ ಮಾಡಿದ್ರು, ಸೊ ಹೆಂಗ್ ಶೂಟ್ ಆಗುತ್ತೆ ಅಂತ. ಆಮೇಲೆ ನನ್ನ ಸಿನಿಮಾ ಕತೆ ಅಜೆಂಡಾ ಏನಿತ್ತು ಅಂದ್ರೆ, ಯಾವುದೇ ರೀತಿ ಅಂದ್ರೆ ಅಂದ್ರೆ ಮೀನು ನೋಟೆಡ್ ಎಸ್ಟಾಬ್ಲಿಷ್ಡು ಆ ಕತೆ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ. ಎಲ್ಲ ಹೊಸಬರೇ ಬೇಕಿತ್ತು ನನಗೆ. ಅಷ್ಟು ಪ್ಯೂರ್ ಸಬ್ಜೆಕ್ಟ್ ಅದು. ಈ ಮಲಯಾಳಂ ಸಿನಿಮಾಗಳು ಬಂದರೆ ಇಲ್ಲಿ ನಾವು ಅದನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀವಲ್ಲ, ಬಟ್ ಇಲ್ಲಿಯ ಸಬ್ಜೆಕ್ಟ್ಗಳೇ ಆ ಥರ ಬಂದಾಗ ನಾವು ನೆಗ್ಲೆಕ್ಟ್ ಮಾಡೋ ಸಾಧ್ಯತೆಗಳಿದೆ. ಸೊ ಹಂಗಂತ ನಾವು ನಮ್ಮ ಪ್ರಯತ್ನ ಬಿಡೋಕ್ಕಾಗಲ್ಲ. ಸೊ ಆ ಥರದ್ದೇ ಒಂದು ಪ್ಯೂರ್ ಸಬ್ಜೆಕ್ಟ್ ಇದು. ಸೊ ನನಗೆ ಆ ಥರ ಹೊಸ ಮುಖಗಳೇ ಬೇಕಿತ್ತು, ಹೊಸಬರೇ ಬೇಕಿತ್ತು. ಅಂದರೆ ಅವ್ರು ಮಾಡಿದ್ರು ಸಹ, ಎಕ್ಸ್ಪೀರಿಯನ್ಸ್ ಇದ್ರು ಸಹ ನನಗೆ ಆ ಹೊಸಬರು ಅಂತ ಅನ್ಸ್ಬೇಕಿತ್ತು. ಅವತ್ತಿಗೆ ಇವ್ರು ಬರ್ತಾರೆ, ಬಂದಾಗ ಇವ್ರು ಹೆಂಗಂದ್ರೆ ಲಾಯರು, ಇಷ್ಟಪ್ಪ ಇದ್ದಾರೆ ಆಯ್ತಾ, ಚೆನ್ನಾಗಿದ್ದಾರೆ. ಅದ ಹಳೆ ಫೋಟೋ, ಇವ್ರು 3 ವರ್ಷದ ಹಿಂದಿನ ಫೋಟೋನ ತೋರಿಸ್ರೆ ಇವ್ರ ಅಣ್ಣ ಅಂತ ನಮಸ್ಬಿಡ್ಬೋದು ನಿಮ್ಗೆ. ವಿಕಾಸ್ ಹೊತ್ತೆ ಅವ್ರ ಅಣ್ಣ ಇದನ್ನ ಅಂತ ನಮಸ್ಬಿಡ್ಬೋದು, ಹಂಗಿದ್ರು. ಆಮೇಲೆ ಶಾರ್ಟ್ ಹೇರು, ತುಂಬಾ ಡೀಸೆಂಟ್ ಆಗಿ ಒಳ್ಳೆ ಮುದ್ದ ಕಾಣಿಸ್ತಾ ಇದ್ದಾರೆ. ಬಟ್ ಏನಂದ್ರೆ ಏನೋ ಮಿಸ್ಸಿಂಗು, ದಪ್ಪಗಿದ್ದಾರೆ. ನನಗೆ ಕಾಲೇಜಲ್ಲಿ ಈಗ ತಾನೇ ಕಾಲೇಜ್ ಡಿಗ್ರಿ ಮುಗಿಸ್ ಫೇಲ್ ಆಗಿರೋ ಹುಡುಗರು ಥರ ಬೇಕು. ದಪ್ಪಗಿದ್ದಾನೆ, ಗಡ್ಡ ಎಲ್ಲ ಬಿಟ್ಕೊಂಡು ನೀಟ್ ಇದೆಲ್ಲ ಮಾಡ್ಕೊಂಡು ಹಿಂಗೆ ಬಂದಿದ್ದಾರೆ. ನಾನು ನೋಡಕ್ಕೆ ನಾನು ಯಾವ ಥರ ಪಾತ್ರ ಬರ್ದಿದ್ದೆ, ನಂಗೆ ಆ ಕಣ್ಣಲ್ಲಿ ಒಂದು ಶಾರ್ಪ್ನೆಸ್ ಇರಬೇಕಿತ್ತು. ಆ ಸೂರ್ಯನ ಅಂದರೆ ಆ ಬೆಂಕಿ ಕ್ಯಾರೆಕ್ಟರ್ನ ರಿಫ್ಲೆಕ್ಟ್ ಮಾಡ್ತಿರುತ್ತಲ್ಲ, ಸೊ ಆ ಒಂದು ಕಿಡಿ ಅಂತ ಅನ್ಸ್ಬೇಕಿತ್ತು. ಆ ಕಣ್ಣಲ್ಲಿ ಆ ಲುಕ್ ಇದೆ, ಬಟ್ ಏನೋ ಬಾಡಿ ಎಲ್ಲ ಇದ್ದಿದ್ದಾರಲ್ಲ. ಯಾಕಂದ್ರೆ ಇನ್ನಿಬ್ರು ಸೆಲೆಕ್ಟ್ ಆಗ್ಬಿಟ್ಟಿದ್ರು ನನಗೆ.
ಆಚೆ ಈಚೆ ಸೆಲೆಕ್ಟ್ ಆಗ್ಬಿಟ್ಟಿದ್ರು. ನೀರು ಮತ್ತೆ ಗಾಳಿ, ಪೆಟ್ಟಿಗೆ ಮತ್ತೆ ಗಾಬರಿ ಅನ್ನೋ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗ್ಬಿಟ್ಟಿದ್ರು. ಮತ್ತೆ ಮಧ್ಯದಲ್ಲಿ ಇವ್ರು ಹೆಂಗ್ ಪ್ಲೇಸ್ಮೆಂಟ್ ಮಾಡೋದು ಅಂತ ಇದ್ದಾಗ ನಾನು ಇವ್ರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಫಸ್ಟ್ ಆಡಿಷನ್ ಕೊಡ್ತಾರೆ. ಡೈಲಾಗ್ ಎಲ್ಲ ಚೆನ್ನಾಗಿದೆ, ವಾಯ್ಸ್ ಸಾಕಾಗಿದೆ, ಎಲ್ಲ ಚೆನ್ನಾಗಿದೆ, ಏನೋ ಮಿಸ್ಸಿಂಗ್ ಅಲ್ಲ ಅಂದ್ಬಿಟ್ಟು ವಿಕಾಸ್ ಒಂದು ಕೆಲಸ ಮಾಡಿ ನೀವು ಹೋಗಿ ನಾನು ನಿಮ್ಗೆ 1 ಮಂತ್ ಬಿಟ್ಟು ಹೇಳ್ತೀನಿ ಅಂತ ಅಂದಾಗ ಅವ್ರು ಹೋಗ್ತಾರೆ. ಹೋಗ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಹೀರೋಯಿನ್ಗೆ ದಪ್ಪ ಕೇಳಿದ್ರಿ, ಹೀರೋ ಸಣ್ಣ ಕೇಳಿದ್ರಿ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ಇಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಒಂದಷ್ಟು ಬೇರೆಯವ್ರನ್ನ ಹುಡುಕಿದ್ದೀನಿ, ಅವನಿಗೆ ಗೊತ್ತದು, ಬೇರೆಯವ್ರನ್ನೆಲ್ಲ ಹುಡುಕಿದ್ದೀನಿ. ಇನ್ಫ್ಯಾಕ್ಟ್ ಇವ್ನ ಜೊತೆ ಇನ್ನೊಬ್ಬನ ಕರೆದು ಆಡಿಷನ್ ಮಾಡಿದ್ದೀನಿ. ಮಗ ಇಬ್ರಲ್ಲಿ ಯಾರು ಇವತ್ತು ಫೈನಲ್ ಆಗ್ತೀರಿ ಅಂತ ಹೇಳಿ ಇಬ್ರು ಒಟ್ಟೆ ಸಿಗರೇಟ್ ಎಲ್ಲ ಹೊಡ್ಕೊಂಡು ಎಲ್ಲ ನಾವು ಇದು ಮಾಡ್ಕೊಂಡು ಸಾರಿ ಒಟ್ಟು ಅವತ್ತಿನ ದಿನಕ್ಕೆ ತಂಬ್ಲೈನ್ ಹಾಕಿ ಕಾಯ್ತಿದಾರ ಆಯ್ತಾ. ಸೊ ಹಂಗೆಲ್ಲ ಮಾಡಿ ಕೂರಿಸಿದಾಗ ಆಮೇಲೆ ಮಗ ಸಣ್ಣ ಆಗ್ಬೇಕು, ನಿನ್ ಲುಕ್ ಚೇಂಜ್ ಆಗ್ಬೇಕು ಅಂತ ಫುಲ್ ಈ ಕೂದಲೆಲ್ಲ ಬಿಡಿಸ್ಬಿಟ್ಟು ಫುಲ್ ಚಿಪ್ರಿ ಮಾಡ್ಬಿಡ್ತೀವಿ ನನ್ನ ಲೋಕಲ್ ಬಾಯ್ ಹುಡುಗನ್ ತರ ಮಾಡೋ ತರ ಮಾಡ್ಬಿಡ್ತಾನೆ. ನೀವು ನಂಬಲ್ಲ ಮೇಡಮ್, ಅವನು ಎಷ್ಟು ನಮ್ಮ ಆಫೀಸಿಂದ ನಿಮ್ಮ ಮನೆಗೆ ಇರೋದು 30 ಕಿಲೋಮೀಟರ್. ಸಿ ಮಿಕ್ಕಿದವರೆಲ್ಲ ನಮ್ಮ ಮನೆಯಲ್ಲೇ, ನಮ್ಮ ರೂಮಲ್ಲೇ, ನಮ್ಮ ಆಫೀಸಲ್ಲೇ ಇರ್ತಿದ್ರು, ಎಲ್ಲ ರೂಮ್ ಮತ್ತೆ ಆಫೀಸ್ ಒಂದೇ ಕಡೆ. ಇವನು 30 ಕಿಲೋಮೀಟರ್ ಟ್ರಾವೆಲ್, ಸಂಜೆ ಹೋಗ್ಬೇಕು ಬೆಳಿಗ್ಗೆ ಬರ್ಬೇಕು. ಈ ತರ 8 ತಿಂಗಳು ಆಡಿಷನ್ ವರ್ಕ್ಶಾಪ್ ಮಾಡಿರೋದು. ಸಿ ನನ್ಗೆ ಹೆಂಗಂದ್ರೆ ನನ್ನ ಸಬ್ಜೆಕ್ಟ್ ಸೆಲೆಕ್ಟ್ ಆದ್ಮೇಲೆ ಶೂಟಿಂಗ್ ಹೋಗಿಲ್ಲ. ನನ್ಗೆ ಅಂದ್ರೆ ಕಾಡು ಮೇಡಮ್, ತುಂಬಾ ದೊಡ್ಡ ಕಾಡಲ್ಲಿ ಶೂಟ್ ಮಾಡಬೇಕು ಅನ್ನೋದು ಸ್ಕ್ರಿಪ್ಟ್ ಅಲ್ಲಿ ಇತ್ತು. ನನ್ಗೆ ಗೊತ್ತಿತ್ತು ನಾನು ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ ಆರ್ಟಿಸ್ಟ್ ಮೇಲೆ, ನೀವು ಟೇಕ್ ಮಾಡೋಕ್ಕಾಗಲ್ಲ. ನಾನು ನಿಮ್ಗೆ ಅದು ಶೂಟಿಂಗ್ ಹೇಳ್ತೀನಿ, ಅದು ಆ ಥರ ಡೆನ್ಸ್ ಅಲ್ಲಿ ಹೋಗ್ಬಿಟ್ಟು ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ, ಅಥವಾ ನನ್ಗೆ ಆ ಥರ ಆಪ್ಷನ್ಸ್ ಇರಲ್ಲ. ಎಲ್ಲದನ್ನು ಅವ್ರು, ಯಾಕಂದ್ರೆ ಇವ್ರದ್ದು ಒಂಥರ ಆಕ್ಟಿಂಗ್ ರಿದಮ್ ಇತ್ತು, ಇನ್ನಿಬ್ರದ್ದು ಒಂಥರ ಇತ್ತು, ರಂಗಭೂಮಿ ಹಿನ್ನೆಲೆಯಿಂದ ಬಂದವರಿಂದ ಒಂಥರ ಇತ್ತು, ಮೇಡಮ್ದೇ ಒಂಥರ ಇತ್ತು ಸೀರಿಯಲ್ ಪ್ಯಾಟರ್ನು. ನನ್ನ ಸಬ್ಜೆಕ್ಟಿಗೆ ಏನು ಬೇಕಿತ್ತು ಅಂತ ಕ್ಲಾರಿಟಿ ಇತ್ತು ನನಗೆ. ಯಾಕಂದ್ರೆ ನಾನು ಬೇಸಿಕಲಿ ರಂಗಭೂಮಿ ಸ್ಟೂಡೆಂಟು, ಅಂದರೆ ಬರವಣಿಗೆ ಮತ್ತು ಆ್ಯಕ್ಟಿಂಗ್ ಇಂದ ಬಂದವನಾಗಿದ್ದರಿಂದ ನನಗೆ ಅದು ಕ್ಲಾರಿಟಿ ಇತ್ತು, ಹಿಂಗೆ ಬೇಕಿತ್ತು ಅಂತ. ಸೊ ನೀವು ರಿಹರ್ಸಲಿ ಬರಲೇಬೇಕು ಅಂತ. ಅವ್ರು ಅಡ್ವೊಕೇಟ್ ಆಗಿದ್ರು, ಅಂದರೆ ಅವನು ಅದೆಲ್ಲ ಬಿಟ್ಟು ಕಂಟಿನ್ಯೂಸ್ 8 ತಿಂಗಳು ಬರ್ತಾನೆ. 30 ಕಿಲೋಮೀಟರ್ ಬೆಳಿಗ್ಗೆ ಬರಬೇಕು, ಸಂಜೆ ಹೋಗಬೇಕು, ಊಟ ಮಾಡೋಂಗಿಲ್ಲ. ಎಷ್ಟು ಸ್ಟ್ರೈನ್ ಆಗ್ತಿತ್ತು ಅಂದರೆ ಅವನಿಗೆ. ನಾನು ಹೇಳ್ಬಿಟ್ಟಿದ್ದೆ ಡೈರೆಕ್ಟ್, ಮಗ ಸಣ್ಣ ಆಗಲೇಬೇಕು, ಇಷ್ಟು ತಪ್ಪ ಇರಂಗೆ ಇಲ್ಲ, ಗಡ್ಡ ಬಿಡ್ಬೇಕು, ಅದೆಲ್ಲ ಏನೋ ಹೇಳಿ ನಾವು ಊಟ ಮಾಡ್ತಿದ್ವು, ಆರಾಮಾಗಿ ಊಟ ಮಾಡ್ಕೊಂಡಿದ್ವು. ಅವ್ನು ಊಟ ಬಿಟ್ಕೊಂಡಿದ್ದ. ಫೈನಲಿ ಸೂರ್ಯ ಆಗಿ ಬದಲಾವಣೆ ಆಗ್ತಾ ಹೋಯ್ತು ಅವನ ರೂಪ, ಕೋಪ, ತಾಪ. ಇಲ್ಲ, ಆ ಟೈಮಿಗೆ ಇಳಿಸಿದ್ದೆ ನಾನು ಅರೌಂಡ್ 12-13 kgs. ಅಂದ್ರೆ ನಾನು ಅವತ್ತಿನ ದಿನಕ್ಕೆ ನಾನು ಅದೇ ಹೇಳ್ದಾಗೆ ಆಡಿಷನ್ ಟೈಮಲ್ಲಿ ಪ್ರಾಪರ್ ಪ್ರಾಕ್ಟೀಸ್ ಅಲ್ಲಿ ಇದ್ದೆ. ಅಷ್ಟರಲ್ಲಿ ಒಂದು 2 ಸಿನಿಮಾ ಆಗಿತ್ತು. ಬಟ್ ನಾನು ಮೇಜರ್ ನಂದು ಲಾ ಫರ್ಮ್ ಇರೋದ್ರಿಂದ ನಾನು ಲಾ ಕೆಲ್ಸದ ಮೇಲೆ ಇಂಪಾರ್ಟೆಂಟ್ ನಾನು ಅದು ಮಾಡ್ತಾ ಇದ್ದೆ. ಬಟ್ ಅವಾಗ ನಾನು 87-88 ಇದ್ದೆ. ಅಲ್ಲಿಂದ ವೆಯ್ಟ್ ಕಮ್ಮಿ ಮಾಡ್ಬೇಕಿತ್ತು. ಇವ್ರು ಹೇಳ್ದಂಗೆ ಅವತ್ತಿಗೆ ತುಂಬಾ ಏಜ್ ಕಾಣಿಸ್ತಿದೆ, ಯಾಕಂದ್ರೆ ಮೇರಿ ಸಿನಿಮಾಗೆ ತುಂಬಾ ಬಲ್ಕ್ ಆಗಿದ್ದೆ ನಾನು, ಬಲ್ಕ್ ಆಗಿದ್ದೆ. ಅಲ್ಲಿಂದ ನಾನು ವರ್ಕೌಟ್ ಬಿಟ್ಟು ಮತ್ತೆ ದಪ್ಪ ಆಗಿದ್ದೆ. ಅಲ್ಲಿಂದ ಆಲ್ ಆಫ್ ಅ ಸಡನ್ ಇವ್ರು ಹೇಳ್ದಂಗೆ ಒಂದು ಡಿಗ್ರಿ ಹುಡುಗನ ತರ ಕಾಣಬೇಕಿತ್ತು. ಆಗ್ತಾನೆ ಡಿಗ್ರಿ ಫೇಲ್ ಆಗಿರೋ ಹುಡುಗ ಅನ್ನೋ ತರ ಅನ್ಸ್ಬೇಕಿತ್ತು. ಸೊ ಒಂದು 22-23 ವಯಸ್ಸಿಗೆ ಕಾಣಿಸ್ಬೇಕಿತ್ತು. ಸೊ ಫಸ್ಟ್ ಆಫ್ ಆಲ್ ಒಂದು 12 kgs ಡೌನ್ ಮಾಡಿ ಒಂದಷ್ಟು ಲುಕ್ನೆಲ್ಲ ಚೇಂಜ್ ಮಾಡಿ, ಅಂದ್ರೆ ಇವತ್ತಿಗೆ ನೋಡಿದ್ರೆ ಆ ಸಿನಿಮಾದಲ್ಲೂ ಇವತ್ತಿಗೆ ಈಗ ಸಾಂಗ್ನ ಲುಕ್ ನೋಡಿದ್ರೆ ಒಂದೇ ಸತಿಗೆ ಅನ್ಸುತ್ತೆ ತುಂಬಾ ಮುಂಚೆ ಏನೋ ಶೂಟ್ ಮಾಡ್ದಾಗ ಅನ್ಸುತ್ತೆ. ನಂದೇನೋ ಒಂದು 5-6 ವರ್ಷ ಸಣ್ಣ ಹುಡುಗನ್ನ ಶೂಟ್ ಮಾಡಿದಾಗ ಅನ್ಸುತ್ತೆ. ಬಟ್ ಆ ಲುಕ್ ನ ಚೇಂಜ್ ಮಾಡಿರೋದಷ್ಟೇ. ಇದಾದ ತಕ್ಷಣ ಇಮಿಡಿಯೇಟ್ಲಿ ಅಣ್ಣಯ್ಯಗೆ ಇನ್ನೂ ಮೆಚೂರ್ಡ್ ಕಾಣಿದ್ರೆ ಅಣ್ಣನ ತರ ಕಾಣಬೇಕಿತ್ತು. ಅದಕ್ಕೋಸ್ಕರ ತುಂಬಾ ಡೆಡಿಕೇಶನ್ ಇರುವಂತ ವ್ಯಕ್ತಿ. ನಾನು ಅವನು ಇದಾನೆ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಒಂದು ಅವನದೇ ಫೀಲ್ಡಲ್ಲಿ ಅವನು ಒಂದು ಆಕ್ಟಿಂಗ್, ಅವ್ನು ಫ್ಯಾಷನು, ಅವನದೇ ಫೀಲ್ಡಲ್ಲಿ ಲಾಯರ್ ಅಂದಮೇಲೆ ಗೊತ್ತಲ್ಲ, ಚೆನ್ನಾಗೇ ಇರ್ತಾನೆ, ಉಣ್ಕೊಂಡು ತಿನ್ಕೊಂಡು ಪಾರ್ಟಿ ಗಿಟಿ ಮಾಡ್ಕೊಂಡು ಆರಾಮಾಗಿದ್ದ. ಸಿನಿಮಾಗೆ ಬಂದು ಆ ಪಾತ್ರನ ಅನುಭವಿಸಿ ಸಣ್ಣ ಆಗಿ. ಮತ್ತು ನನ್ನ ಸಿನಿಮಾದಲ್ಲಿ ಹೆಂಗೆ ಅಂದರೆ ವಿಕಾಸ್ ಉತ್ತಯ್ಯಂಗೆ ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ. ಅಂದರೆ ಎಲ್ಲ ರಸಗಳಲ್ಲೂ ಅವನನ್ನು ತೋರಿಸ್ಕೊಳ್ಳೋದಕ್ಕೆ ಇರೋವಂಥ ಸಬ್ಜೆಕ್ಟ್ ಇದು. ಅಂದರೆ ಅನ್ನೋದು ಹೇಳಿದ್ನಲ್ಲ, ಅವನು ಕೋಪನೂ ಮಾಡ್ಕೊಳ್ತಾನೆ, ಅವ್ನು ಅಗ್ರೆಸಿವ್ ಆಗ್ತಾನೆ, ಅವ್ನು ಕಾಮಿಡಿ ಮಾಡ್ತಾನೆ, ಅವ್ನು ಲವ್ ಮಾಡ್ತಾನೆ, ರೊಮ್ಯಾಂಟಿಕ್, ಅದೊಂದು ದುರಾಸೆ ಹೌದು, ಅವನಲ್ಲೇ ಒಬ್ಬ ವಿಲನ್ ಇದ್ದಾನೆ. ಈ ಥರ ಅವ್ನು ಯಾವ್ಯಾವ ರಂಗದಲ್ಲಿ ಅಂದರೆ ಯಾವ್ಯಾವ ಥರ ಕಾಣಿಸ್ಕೊಳ್ಬೋದು ಆ್ಯಕ್ಟಿಂಗಲ್ಲಿ, ಅದೆಲ್ಲದನ್ನೂ ಕಾಣಿಸ್ಕೊಳ್ಳೋದಕ್ಕೆ ಸಿಕ್ಕಿರೋಂಥ ಪಾತ್ರ ಅದು. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ಎಲ್ಲರೂ ಅಷ್ಟೇ ನನ್ನ ಸಿನಿಮಾದ ಆರ್ಟಿಸ್ಟ್ಗಳು, ಈವನ್ ನಮ್ಮ 4 ಜನ ಅಂದರೆ ವಿಕಾಶು, ರಾಘವು, ಮಿಥುನ್, ರಾಧಾ, 4 ಜನ ನನ್ನ ಸೋಲ್ ಅನ್ಬೋದು, ಅಪಾಯದ ಎಚ್ಚರಿಕೆ ಸೋಲ್. ಎಲ್ಲರೂ ಅವರ 100-200% ನನಗೆ ಕೊಟ್ಟಿದ್ದಾರೆ. ಹಂಗಾಗಿ ಅಪಾಯದ ಎಚ್ಚರಿಕೆ ತುಂಬಾ ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ಏನು ಕಾಣಿಸ್ತಿಲ್ಲ ಅಲ್ಲ ರಾಧಾ? ದಿವ್ಯ ದೃಷ್ಟಿ ಇದೆ ಮೇಡಮ್. ನಿಮ್ಮ ದಿವ್ಯ ದೃಷ್ಟಿಯಿಂದ ಖಂಡಿತ ಗೆಸ್ ಮಾಡಬಾರ್ದು. ನನಗೆ ಹಂಗಲ್ಲ, ಬಟ್ ಈ ತರದ್ನ ನೀವು ತಗೊಂಬಂದಿರೋದು ಹಿಂಗೆ ಅಂತ ನನಗೆ ಬೇರೆ ಬೇರೆ ಕಂಟ್ರಿಯಿಂದ ತರಿಸಿದ್ದೀನಿ. ಎಷ್ಟು ದಿವಸ ಬದುಕಿರುತ್ತೆ? ಹಣ್ಣು ಅಂದ್ರೆ ಫ್ರಿಜ್ ಅಲ್ಲಿ ಇಟ್ರೆ ಇರುತ್ತೆ. ಈಗ ಅವ್ರಿಗೆ ಓಕೆ ಕೊಡಿ.
ಏ ನೋಡ್ರಿ, ಎಷ್ಟು ತರಕಾರಿ ಹೆಚ್ಚಿರಲ್ಲ ನೀವು. ಏನಿದು ರೀ, ಅದ್ ಮೈ ಮೇಲೆ ಹತ್ಬಿಡುತ್ತೆ, ಹುಷಾರು ಬೇಡ. ನೀವೆಲ್ಲ ಆಡೋದ್ ನೋಡಿ ಸತ್ತೋಗಿದೆ ಅದು ಅದೊಂದ್ಸಲ ಮುಟ್ಟಿ ಕೈ ಹಿಡಿರಿ. ಸತ್ತಿದೆ. ಕರೆಕ್ಟ್. ಅಲ್ಲ ಯಾವ್ದು ಹೇಳ್ತಾ ಈ ಇಲ್ಲ. ಸತ್ತಿರೋ ಇಷ್ಟೊಂದು ಐಟಮ್ ಎಲ್ಲಿ ಸಿಗ್ತೀನಿ ಏ, ಅದ್ ಸತ್ತಿಲ್ಲ, ಜೀವ ಇದೆ. ಅದು ಏ, ಎಲ್ಲಿ ಸ್ವಲ್ಪ ಜೀವ ಇದೆ? ಅನ್ಕಾನ್ಶಿಯಸ್ ಆಗಿದೆ, ಜೀವ ನಿಜ ತರಕಾರಿನೇ ತಾನೇ ಮೇಡಮ್ ಇದು ಎಲ್ಲಾ ಹೆಣ್ಮಕ್ಳಿಗೂ ಅಡಿಗೆ ಮನೇಲಿ ಫೇವ್ರೇಟ್ ಅಲ್ವಾ ಇದು? ಕರೆಕ್ಟ್. ಎಲ್ಲಾ ಹೆಣ್ಮಕ್ಳಿಗೆ ನೋಡಿ, ಎಲ್ಲಾ ಹೆಣ್ಮಕ್ಳಿಗೂ ಅಡಿಗೆ ಮನೇಲಿ ಫೇವ್ರೇಟ್. ಮೇಡಮ್ ಇದು ಸುಮ್ಮನೆ ತಮಾಷೆ ಮಾಡ್ಬೇಡಿ, ಆಟ ಆಡ್ಬೇಡಿ, ಇಲ್ಲಿ ಟೈಮ್ ಇಲ್ಲ, ತೊಳಿ. ಒಂದ್ ನಿಮಿಷ ಇರಿ. ಸ್ವಲ್ಪ ಅನ್ಕಾನ್ಶಿಯಸ್ ಆಗಿರುವಂತಹ ಇನ್ಸೆಕ್ಟ್ಸ್.